ಸೊ ಜೈಂಟ್ ಟೈಗರ್ಸ್ ಮೊದಲನೇ ಕ್ಲಾಸಲ್ಲಿ ನಾನು ರೈಲ್ವೆ ಎನ್ ಟಿ ಪಿ ಸಿ ಗ್ರ್ಯಾಜುಯೇಟಲ್ಲಿ ಅಂದರೆ ಡಿಗ್ರಿ ಮೇಲೆ ನೀವೇನು ಎನ್ ಟಿ ಪಿ ಸಿ ಎಕ್ಸಾಮ್ಗಳನ್ನ ಬರಿತಾ ಇರಲ್ಲ. ಸೊ ಅದ್ರ ಮೇಲೆ ಇರತಕ್ಕಂಥ ಕೆಲವು ಪ್ರಶ್ನೆಗಳನ್ನ ನಾನು ಫಸ್ಟ್ ಕ್ಲಾಸಲ್ಲಿ ಕಂಪ್ಲೀಟ್ ಮಾಡಿದ್ದೀನಿ. ಬಟ್ ಕೆಲವು ಪ್ರಶ್ನೆಗಳು ಉಳಿದಿದ್ದು, ಬಟ್ ಶಾರ್ಟೇಜ್ ಆಫ್ ಟೈಮಿಂದ ನಾನು ಸಾಲ್ವ್ ಮಾಡಿರಲಿಲ್ಲ. ಸೊ ಈ ಕ್ಲಾಸಲ್ಲಿ ಅದನ್ನು ಕಂಪ್ಲೀಟ್ ಮಾಡಿಕೊಡ್ತೀನಿ. ಸೊ ರೈಲ್ವೆ ಎನ್ ಟಿ ಪಿ ಸಿ ಗ್ರ್ಯಾಜುಯೇಟ್ ಆಗಿರಲಿ, ರೈಲ್ವೆ ಎನ್ ಟಿ ಪಿ ಸಿ ಅಂಡರ್ ಗ್ರ್ಯಾಜುಯೇಟ್ ಆಗಿರಲಿ, ರೈಲ್ವೆ ಎ ಎಲ್ ಪಿ, ರೈಲ್ವೆ ಜೆ ಇ, ತುಂಬ ನೀವು ಡೆಲ್ಲಿ ಪೊಲೀಸ್ ಆಗಿರಲಿ, ಸಿ ಎಚ್ ಎಸ್ ಎಲ್ ಆಗಿರಲಿ, ಸಿ ಜಿ ಎಲ್ ಆಗಿರಲಿ, ಇಲ್ಲಿ ಎಲ್ಲ ಪ್ರಶ್ನೆಗಳು ನಿಮಗೆ ಜಿ ಡಿಗೆ ಬಂದೇ ಬರ್ತವೆ. ಸೊ ನೋಡಿ, ಈ ಸಲ ಎಷ್ಟು ಸ್ಟೂಡೆಂಟ್ಸ್ ಹರ್ಡಲ್ ಮಾಡ್ಕೊಂಡಿದ್ದಾರೆ ಅಂದರೆ, ಎಷ್ಟು ತೊಂದರೆ ಆಗಿದೆ ಅಂದ್ರೆ, ಸೊ ತುಂಬ ಒಂದು 15+20 ತನಕ ಎಸ್ ಎಸ್ ಜಿ ಡಿಯಲ್ಲಿ ಸ್ಕೋರ್ ಮಾಡೋರು. ಸೊ ಅವ್ರದ್ದು 12 ಕ್ವಶನ್ಸು ಕರೆಕ್ಟ್ ಆಗಬೇಕಂತಂದ್ರೆ ಭಾಳ ಡಿಫಿಕಲ್ಟ್ ಆಗಿಬಿಟ್ಟದೆ ಹುಡುಗರಿಗೆ. ಯಾಕಂದ್ರೆ ಕನ್ಫ್ಯೂಸ್ ಒಳಗೆ ತುಂಬ ಹರಿ ಅಪ್ ಮಾಡಿ, ಸೊ ಕ್ಯಾಲ್ಕುಲೇಷನ್ನ ಯಾರು ಸ್ಪೀಡ್ ಇರ್ತಾರಲ್ಲ, ಸೊ ಕ್ಯಾಲ್ಕುಲೇಷನ್ನ ಯಾರು ಟ್ಯಾಕಲ್ ಮಾಡ್ತಾರಲ್ಲ, ಸೊ ಕನ್ಸೆಪ್ಟ್ ಬಂದೇ ಬರ್ತದೆ, ಅದೇನು ದೊಡ್ಡ ಮಾತಲ್ಲ. ಬಟ್ ನಾವು ಎಲ್ಲಿ ಸ್ಟ್ರಾಂಗ್ ಇರಬೇಕಂತಂದ್ರೆ ಕ್ಯಾಲ್ಕುಲೇಷನಲ್ಲಿ ಸ್ಟ್ರಾಂಗ್ ಇರಬೇಕಾಗ್ತದೆ. ಸೊ ಯಾವಾಗ ನಾವು ಕ್ಯಾಲ್ಕುಲೇಷನ್ನ ಸ್ಟ್ರಾಂಗ್ ಇರ್ತೀವಿ, ಸೊ ಅವಾಗ ನಮಗೇನು ಯಾವಾಗೂ ಕೂಡ ವರಿ ಆಗಲ್ಲ. ಸೊ ನೋಡೋಣ ಯಾವ ಥರ ನೀವು ಕ್ಯಾಲ್ಕುಲೇಷನ್ನ ಸ್ಪೀಡ್ ಮಾಡಬೇಕಂತ ನಾನು ಹೇಳ್ಕೊಡ್ತೀನಿ ನೋಡ. ಸೊ ಬಿಡಿಸೋಣ. ಈಗ ನೆಕ್ಸ್ಟ್ ಪ್ರಶ್ನೆ, ಇದು ಪ್ರೀವಿಯಸ್ ಇಯರ್ ಪ್ರಶ್ನೆ ಬಿಡಿಸಿದ್ವಿ. ಸೊ ಈ ಪ್ರಶ್ನೆ ಆಗಿತ್ತು, ಇದು ಎ ಕ್ಯೂ ಪ್ಲಸ್ ಬಿ ಕ್ಯೂ ಪ್ಲಸ್ ಸಿ ಕ್ಯೂಬ್ ಇದಾಗಿತ್ತು. ಸೊ ಇದರ ನೆಕ್ಸ್ಟ್ ಪ್ರಶ್ನೆ ನೋಡಿ, 2 ಟ್ಯಾಪ್ಸ್ ಕ್ಯಾನ್ ಫಿಲ್ ಎ ಸಿಸ್ಟರ್ನ್, ಅಂದರೆ ಎರಡು ನಲ್ಲಿಗಳು ಕ್ರಮವಾಗಿ 4 ಗಂಟೆಗಳಲ್ಲಿ ಮತ್ತು 32 ಗಂಟೆಗಳಲ್ಲಿ ಒಂದು ತೊಟ್ಟಿಯನ್ನು ತುಂಬಿಸಬಹುದು. ಅಂದರೆ 2 ನಲ್ಲಿಗಳದು ಅಂತ, ಒಂದು ನಲ್ಲಿ ಅಂದರೆ ಒಂದು ನಳ, ಕ್ರಮವಾಗಿ 4 ಗಂಟೆಗಳಲ್ಲಿ ಮತ್ತು 32 ಗಂಟೆಗಳಲ್ಲಿ ಒಂದು ತೊಟ್ಟಿಯನ್ನು ತುಂಬಿಸಬಹುದು. ಒಂದು ಟ್ಯಾಂಕ್ ಅದ ಅಂದರೆ ತೊಟ್ಟಿ, ಮೊದಲನೇ ನಲ್ಲಿ 4 ಗಂಟೆದ ತುಂಬಿಸಿದ್ರೆ ಎರಡನೇ ನಲ್ಲಿ 32 ಗಂಟೆಗಳಲ್ಲಿ ತುಂಬಿಸ್ಬೋದು. ಅದ್ರ ಕೆಪಾಸಿಟಿ ಅದ. ಈ ಖಾಲಿ ಇರೋ ಟ್ಯಾಂಕನ್ನು ಈ ಮೊದಲನೇ ನಲ್ಲಿ 4 ಗಂಟೆ ತುಂಬಿಸ್ತೈತಿ, ಇದು 32 ಗಂಟೆಗಳಲ್ಲಿ. ಅಂದರೆ ನಮ್ಮದು ಮೊದಲನೇ ನಳ ಏನಾಯಿತು, ಮೊದಲನೇ ನಲ್ಲಿ ತುಂಬ ಸ್ಟ್ರಾಂಗ್ ಆಯಿತು, ಇದು 32 ಗಂಟೆ ಅಂದರೆ ಭಾಳ ಲೇಟ್ ಆಗೈತಿ. ಸೊ ಮೂರನೇ ನಲ್ಲಿಯು ಅದನ್ನು 4 ಗಂಟೆಗಳಲ್ಲಿ ಖಾಲಿ ಮಾಡಬಹುದು. ಸೊ ಬೆಸ್ಟ್ ಅಲ್ಲ, 4 ಗಂಟೆದಾಗ ಖಾಲಿ ಮಾಡ್ತಂದ್ರೆ ಕೆಪಾಸಿಟಿ ಮ್ಯಾಕ್ಸಿಮಮ್ ಐತೆ ಅಂತ ಅರ್ಥ. ಸೊ ಇದು 4 ಗಂಟೆದಾಗ ತುಂಬಿಸುತ್ತೆ, ಮೊದಲನೇ ನಲ್ಲೇ 4 ಗಂಟೆ ತುಂಬಿಸ್ತೈತಿ, +4 ಅಂತ ಬರ್ಕೊತೀನಿ. ಸೊ ಎರಡನೇ ನಲ್ಲೇ 32 ಗಂಟೆ +32 ಅಂತ ಬರ್ಕೊಂಡು ತುಂಬಿಸ್ತೈತಿ. ಬಟ್ ಮೂರನೇ ನಲ್ಲಿ ಖಾಲಿ ಮಾಡ್ತೈತಿ ಎಷ್ಟು ಗಂಟೆಗಳಲ್ಲಿ, 4 -4 ಅಂತ ಬರ್ಕೊಂಡು. ಸೊ ಡೋಂಟ್ ವರಿ, ಜಸ್ಟ್ ನಾನು ಡಯಾಗ್ರಾಮನ್ನು ನಿಮಗೆ ಶೋಕೇಸ್ ಮಾಡ್ತಾ ಇದ್ದೀನಿ. ಸೊ ಡಯಾಗ್ರಾಮಿಂದ ನಾವು ಏನು ಮಾಡ್ಬೇಕು ನೋಡಿ, ಖಾಲಿ ಇರುವ ತೊಟ್ಟಿಯ ಕಾಲು ಭಾಗ ತುಂಬಲು, ಕಾಲು ಭಾಗ ಅಂದರೆ 1/4 ಇಲ್ಲಿ ಕೊಟ್ಟಿದೆ ನೋಡು, ಅರ್ಧ ಭಾಗ ಅಲ್ಲ, ಕಾಲು ಭಾಗ. ಅರ್ಧ ಭಾಗ ಅಂದ್ರೆ ಹಾಫ್, ಕಾಲು ಭಾಗ ಅಂದ್ರೆ 1/4 ಅಂದ್ರೆ 4ನೇ ಇದ್ದಾಗ 25%. ಸೊ ಈಗ ಹಾಫ್ ಅಂತಂದರೆ ಅರ್ಧ ಭಾಗ ಅಂದ್ರೆ 50%, 1/2. ಕಾಲು ಭಾಗ ಅಂದ್ರೆ 1/4 ಅಂದ್ರೆ 1/4 ಭಾಗಷ್ಟು. ಸೊ ನೋಡೋಣ, ಹೌ ಲಾಂಗ್ ವಿಲ್ ಇಟ್ ಟೇಕ್ ಟು ಫಿಲ್ 1/4 ಆಫ್ ದಿ ಎಂಟಿ ಸಿಸ್ಟರ್. 1/4 ಆಫ್ ದಿ ಸಿಸ್ಟರ್ನ್ ಅಂದರೆ, ಈ ಫಾರ್ ಎಕ್ಸಾಂಪಲ್ 400 ಲೀಟ್ರ್ ಒಂದು ಬ್ಯಾರಲ್ ಹಿಡಿಸ್ತದೆ, ಒಂದು ಟ್ಯಾಂಕ್ ಹಿಡಿಸ್ತದೆ ಅಂದ್ರೆ 1/4 ಎಷ್ಟು 100. ಅವ್ರು ಏನು ಕೇಳ್ತಾರೆ, ಬರೀ 100 ಲೀಟ್ರ್ ತುಂಬಾಕ ಎಷ್ಟು ಗಂಟೆ ತಗೋತು ಕೇಳ್ತಾರೆ ಅವರು. ಸೊ ಹೌ ಲಾಂಗ್ ವಿಲ್ ಇಟ್ ಟೇಕ್ ಟು ಫಿಲ್ 1/4 ಆಫ್ ದಿ ಎಂಟಿ ಸಿಸ್ಟರ್. ಖಾಲಿ ಇರ್ತಕ್ಕಂಥ, ಈ ನೋಡಿ ಇದೇ ಟ್ಯಾಂಕನ್ನು ನಾನು ಎಕ್ಸಾಂಪಲ್ ಕೊಟ್ಟು ಹೇಳ್ತೀನಿ. ಫಾರ್ ಎಕ್ಸಾಂಪಲ್ ಈ ಒಂದು ಟ್ಯಾಂಕ್ ಅದ, ಇದು 4000 ಲೀಟರ್ ಅಂತ ಹೇಳ್ಕೊ, 2000 ಲೀಟ್ರ್ 4000 ಲೀಟ್ರ್. ಇದ್ರದ್ದು 1/2 ಅಂದ್ರೆ ಹಾಫ್ ಅಂದರೆ 2000 ಲೀಟ್ರ್. ಇದ್ರ 1/4 ಅಂದ್ರೆ 1000 ಲೀಟ್ರ್. ಎಷ್ಟು ಲೀಟ್ರು? 1000 ಲೀಟ್ರ್. 1000 ಲೀಟ್ರು, 2000 ಲೀಟ್ರು, 3000 ಲೀಟ್ರು, 4000 ಲೀಟ್ರ್. ಬಟ್ ಅವ್ರು ಏನು ಕೇಳ್ತಾರೆ, 1/4 ತುಂಬಾಕ ಎಷ್ಟು ಟೈಮ್ ಅಂತ ಕೇಳ್ತಾರೆ ಅವ್ರು. ಆಯ್ತಾ? ಅಂದ್ರೆ ಟೋಟಲ್ ಕೆಪಾಸಿಟಿ ಎಷ್ಟು ಬರ್ತಾ ನಂಗೆ ಗೊತ್ತಿಲ್ಲ. ಸೊ ನೋಡೋಣ. ಹಾಗಾದ್ರೆ ಮೊದಲನೇ ನಲ್ಲಿ ಟೈಮ್ ಆ್ಯಂಡ್ ವರ್ಕು ನೀವು ಸಾಲ್ವ್ ಮಾಡಿರ್ತೀರ. ಕೆಲವು ಜನಕ್ಕೆ ನಿಮ್ಗೆ ಐಡಿಯಾ ಇರ್ತೈತಿ, ಕೆಲವು ಜನಕ್ಕೆ ಐಡಿಯಾ ಇರೋಂಗಿಲ್ಲ. ಸೊ ನೋಡಿ, ಮೊದಲನೇ ನಲ್ಲಿ ಎ ಅಂತ ತಗೋದು, 2 ಟ್ಯಾಪ್ಸ್ 4 ತಾಸು 4 ಅವರ್ಸ್ ತುಂಬುತ್ತಾ. ಎರಡನೇ ನಲ್ಲೇ ಅದು ಕೂಡ ತುಂಬುತ್ತಾ 32 ತಾಸು 32 ಅವರ್. ಸೊ ಮೂರನೇ ನಲ್ಲೇ ಖಾಲಿ ಮಾಡ್ತೈತಿ 4 ತಾಸು. ಇದ್ರ ಲಸ ತೆಗಿಬೇಕು.
ಏನು ತೆಗಿಬೇಕು? ಲಸ ಅಂದ್ರೆ ಟೋಟಲ್ ಕೆಪಾಸಿಟಿ ಇನ್ ದಿ ಟ್ಯಾಂಕ್. ಈ ಟ್ಯಾಂಕಲ್ಲೇ ಈ ಎಲ್ ಸಿ ಎಮ್ ತೆಗೆದ್ರೆ ಏನು ಬರುತ್ತೆ? ಟೋಟಲ್ ಕೆಪಾಸಿಟಿ ಬರುತ್ತೆ, ಟೋಟಲ್ ಕೆಪಾಸಿಟಿ. ಸೊ ಒಟ್ಟು ಲೀಟ್ರ್ ಎಷ್ಟು ಹಿಡಿಸ್ತದ? 432 4 ಲಸ. ಹೆಂಗೆ ಕಂಡಿಬೇಕು? 432 4 ಒಂದೇ ಮಗ್ಗಿಗೆ ಅದಾವು, ಬಟ್ ದೊಡ್ಡ ಸಂಖ್ಯೆನೇ ಲಸ ಆಗಿರ್ತೈತಿ. ಸೊ 4 ಎಂಟ್ಲೆ 32 4 ಎಂಟ್ಲೆ 32 4 ಒಂದೇ ಒಂದಂದ್ರೆ ದೊಡ್ಡ ಸಂಖ್ಯೆ 32 ಏನಾಗಿರ್ತೈತಿ? ಲಸ. ಅಂದ್ರೆ ಈ ಟ್ಯಾಂಕ್ ಎಷ್ಟು ಲೀಟ್ರ್ ಹಿಡಿಸ್ತತಿಗೆ? 32 ಲೀಟ್ರ್ ಹಿಡಿಸ್ತದೆ. ಸೊ ಈಗ ನೋಡ್ರಿ, ಇದ್ರ ಎಫಿಷಿಯನ್ಸಿ ಬರ್ಕೋಬೇಕು. ನಾ ಏನು ಬರ್ಕೋಬೇಕು? ಎಫಿಷಿಯನ್ಸಿ. ತುಂಬಿಸುತ್ತಂದ್ರೆ ಪ್ಲಸ್ 4 ಎಂಟ್ಲೆ ಬರೋಬರಿ. ಸೊ 32 ಒಂದೇ ಇದು ತುಂಬ್ಸಕತ್ತೈತಿ, ಪ್ಲಸ್ 1 ಬರ್ಕೋತೀನಿ. ಸೊ ಇದು ಖಾಲಿ ಮಾಡ್ತೈತಿ. 4 ಎಂಟ್ಲೆ ಅಂದ್ರೆ -8. ಸೊ ಈಗೇನು ಮಾಡ್ತಾರೆ ಅವರು? 3 ಪೈಪ್ಗಳನ್ನು ಆ ಟ್ಯಾಂಕ್ನ ಬಿಟ್ಬಿಡ್ತಾರೆ. ಆ 3 ಪೈಪ್ಗಳನ್ನು ಟ್ಯಾಂಕ್ನ ಬಿಟ್ಬಿಟ್ರೆ ಸೊ ಎಷ್ಟು ಟೈಮ್ ಒಳಗೆ 1/4 ಅಷ್ಟು ಅಲ್ಲ, 32 ಲೀಟ್ರು ಅಲ್ಲ. ಈಗ 1/4 ಅಂದ್ರೆ ಇದ್ರದ್ದು 1/4 ಅಂದ್ರೆ ಎಷ್ಟು? 32 ಇದ್ದಿದ್ದು 32 ಇಲ್ಲ ಇದು 32 1/4 ಅಂದ್ರೆ 8 ಲೀಟ್ರ್. ಎಷ್ಟು ಲೀಟ್ರು? 8 ಲೀಟ್ರ್ ತುಂಬಿಸ್ಬೇಕಿದೆ 1/4. 8 8 8 8 1/4 ಇಲ್ಲಾಯ್ತು. 8 8 8 16 ಆಯಿತು. 16 24 32. ಸೊ ನಾನು 1/4 ಅಷ್ಟೇ ಬೇಕೀಗ, ತಿಳಿದ? 1/4 ಬೇಕು. ಸೊ ನೋಡೋಣ ಹೆಂಗೆ ಬಿಡಿಸೋದಂತ. ಸೊ 8 ಲೀಟ್ರ್ ಅಷ್ಟೇ. 8 ಲೀಟ್ರ್ ತುಂಬ್ಸೋರು ಯಾರು? 3 ಜನ. 8 ಲೀಟ್ರ್ ತುಂಬ್ಸೋರು ಯಾರು? 3 ಜನ. A + B + C ಕಾಣಿಸ್ತಾ ಇದೆಯಲ್ಲ? ಹಾಂ, ಇವ್ರು 3 ಜನ ತುಂಬಿಸ್ಬೇಕಪ್ಪ ಅಂತಂದ್ರೆ, ಇವರು 3 ಜನ ತುಂಬಿಸ್ಬೇಕಾದ್ರೆ ಈಗ ನಾವು 32 ಲೀಟ್ರ್ ನಂಗಿಲ್ಲ, 1/4 ಅಷ್ಟೇ, ಅಷ್ಟು ಅಲ್ಲ. A + B + C 30 ಟೋಟಲ್ ಕೆಪಾಸಿಟಿ. ನಾವು 1/4 ಅಂದ್ರೆ 8 ಲೀಟ್ರ್ ತುಂಬಿಸ್ಬೇಕೀಗ ಅವು. ಸೊ ಈಗ ಎಫಿಷಿಯನ್ಸಿನ ನಾನು ಆಪ್ರೇಟ್ ಮಾಡ್ಕೋಬೇಕು. ಎಫಿಷಿಯನ್ಸಿನ ಯಾಕೆ? 3 ಪೈಪ್ ಚಾಲೂ ಇರ್ತಾವಲ್ಲ, 2 ತುಂಬಿಸ್ತಿರ್ತಾವೆ, 1 ಖಾಲಿ ಮಾಡ್ತಿರ್ತೆ. 8 1 9 9 - 8 1 ಆಗದೆ, ಅಥವಾ 8 8 ಕ್ಯಾನ್ಸಲ್ 1 ಆಗದೆ. ನಾವು 8 1 9 + -8 ಅಂದ್ರೆ 8 ಲೀಟ್ರ್ ಡಿವೈಡೆಡ್ ಬೈ 1 ಅಂದರೆ 8 hours. ಎಷ್ಟು ಬೇಕಂದ್ರೆ ಇಫ್ ಆಲ್ ಆಫ್ ದೆಮ್ ಆರ್ ಓಪನ್ ಟುಗೆದರ್, ಹೌ ಲಾಂಗ್ ಇನ್ ಅವರ್ಸ್ ಕೆಳ 8 ತಾಸು ಬೇಕಾಗತ್ತೆ. ಅಂದ್ರೆ 8 ತಾಸು ಬೇಕಾಗತ್ತೆ. ಎಷ್ಟು ತಾಸು ಬೇಕಾಗತ್ತೆ? 8 ತಾಸು. ಮತ್ತು 1/4 ಇಷ್ಟು ತುಂಬಿಸ್ಬೇಕಾದ್ರೆ 8 ತಾಸು 8 ತಾಸು 8 ತಾಸು 8 ತಾಸು ಅಂದರೆ 32 ತಾಸು ಆಯ್ತು. ಇಡೀ ಟ್ಯಾಂಕ್ ತುಂಬ್ಸೋಕೆ ಎಷ್ಟು ತಾಸು ಅದು? 30 ತಾಸು 32 ತಾಸು. ಸೊ ಇಲ್ಲೇ ಗೊತ್ತಾಗತ್ತೆ 32/1 ಅಂದ್ರೆ 32 ತಾಸು ತೋದೈತಿ. ಸೊ ಇದು ನಿಮ್ಗೆ ತಿಳಿದಂತ ಅನ್ಕೋತೀನಿ. ಸ್ವಲ್ಪ ನಾ ಬಿಡಿಸೋದು ನಿಮ್ಗೆ ಸ್ಪೀಡು ಅನಿಸ್ಬೋದು. ಸೊ ಇಷ್ಟು ನಾನು ಕನ್ವೆ ಮಾಡಿ ಹೇಳಿದ್ದೀನಿ, ಬಟ್ ಸ್ಲೋ ಬಿಡಿಸೋದ್ರಲ್ಲಿ ಅಷ್ಟು ಅರ್ಥ ಇಲ್ಲ. ಅರ್ಥನೂ ಇಲ್ಲ. ಬಟ್ ಇಷ್ಟೆಲ್ಲ ಕನ್ವೀನಿಯೆಂಟಾಗಿ ಹೇಳ್ತೀನಿ ಅಂದರೆ ಇದು ಎನಫ್ ಅಂತ ನನಗೂ ಅನಿಸ್ತೈತಿ. ಬಟ್ ನೀವು ಇದನ್ನು ರೂಢಿ ಮಾಡ್ಕೋಬೇಕು. ಸೊ ನೆಕ್ಸ್ಟ್ ಕ್ವಶನ್ ನೋಡೋಣ ಯಾವ ಥರ ಅದ ಅಂತ. ಸೊ ಇದನ್ನೇನಿಲ್ಲ, ಇದು ಎಫಿಷಿಯನ್ಸಿಲ್ಲ, ಏನು ಮಾಡಿದ್ರು ಟೈಮ್ ಆ್ಯಂಡ್ ವರ್ಕಲ್ಲಿ ಎಫಿಷಿಯನ್ಸಿಲೇ ಆಪ್ರೇಟ್ ಮಾಡಬೇಕು, ಯಾವುದೇ ಕ್ವಶನ್ ಇರಲಿ. ಸೊ ನೆಕ್ಸ್ಟ್ ಕ್ವಶನ್ ನೋಡೋಣ. ಇಲ್ಲೊಂಥರ ಪ್ರಶ್ನೆ ಏನಪ್ಪ? ಮೆಲ್ಟ್ ಅಂತ ಸಿಲಿಂಡ್ರಿಕಲ್ ವ್ಯಾಕ್ಸ್ ಬ್ಲಾಕ್ ಅಂತ. ಸಿಲಿಂಡ್ರಿಕಲ್ ಅಂದ್ರೆ ಕೊಳವೆ 7 ಸೆಂಟಿಮೀಟರ್ ತ್ರಿಜ್ಯ ಮತ್ತು 10 ಸೆಂಟಿಮೀಟರ್ ಎತ್ತರವಿರೋ ಸಿಲಿಂಡರಾಕಾರದ ಮೇಣದ ದಿಮ್ಮಿಯನ್ನು ಸಿಲಿಂಡರ್ ಆಕಾರ ಅಂದ್ರೆ ಹಿಂಗೆ ಇರ್ತೈತಿ, ಸಿಲಿಂಡರ್ ಆಕಾರ ಇರ್ತೈತಿ. ಸೊ ಮೇಣದ ದಿಮ್ಮಿಯನ್ನು ಕರಗಿಸ್ತಾರತ್ತ. ಈಗ 7 ಸೆಂಟಿಮೀಟರ್ ತ್ರಿಜ್ಯ. ಎಷ್ಟು ಸೆಂಟಿಮೀಟರ್ ತ್ರಿಜ್ಯ? 7 ಸೆಂಟಿಮೀಟರ್ ತ್ರಿಜ್ಯ. 7 ಅಂದರೆ ರೇಡಿಯಸ್ 7 ಇರಬೇಕು. ರೇಡಿಯಸ್ ಇಟ್ಟಿರ್ಬೇಕು 7 ಇರಬೇಕು. ನೋಡಿರಿ ಬರೋಬ್ಬರಿ ಡ್ರಾ ಮಾಡಿದ್ನಿ. ಇಲ್ಲೇ ನೋಡಿ 7 ಸೆಂಟಿಮೀಟರ್ ತ್ರಿಜ್ಯವಿರುವ. ಎಷ್ಟು ಸೆಂಟಿಮೀಟರ್ ತ್ರಿಜ್ಯವಿರುವ? 7 ಸೆಂಟಿಮೀಟರ್ ತ್ರಿಜ್ಯವಿರುವ. 7 ನೋಡು, ತ್ರಿಜ್ಯ 7 ಇದ್ರೆ ಅದಕ್ಕೆ ರೇಡಿಯಸ್ ಅಂತೀವಿ. ಏನಂತೀವಿ? ರೇಡಿಯಸ್. ಸಿಲಿಂಡ್ರಿಕಲ್ ವ್ಯಾಕ್ಸ್ ಬ್ಲಾಕ್ಸ್ ವಿತ್ ರೇಡಿಯಸ್ 7 ಸೆಂಟಿಮೀಟರ್. ರೇಡಿಯಸ್ 7 ಇದ್ರೆ ಡಯಾಮೀಟರ್ 14 ಆಗದೆ. ಡಯಾಮೀಟರ್ ಎಷ್ಟಾಗದೆ? 14. ಸೊ ಇಲ್ಲಿಂದ ಇಲ್ಲಿ 7 ಇದ್ರೆ ಇಲ್ಲಿಂದ ಇಲ್ಲಿಗೆ 14 ಆಕತಿ. ಇದು 7 ತೊಗೊಳ್ಳೋಣ, ಇರಲಿ ನೋಡೋಣ ಏನು ಮುಂದೆ. ಆ್ಯಂಡ್ ಹೈಟ್ 10 ಸೆಂಟಿಮೀಟರ್. ಹೈಟ್ ಎಷ್ಟು ಇರ್ಬೇಕಂತ? 10 ಸೆಂಟಿಮೀಟರ್. 8 ಸೆಂಟಿಮೀಟರ್ 10 ಸೆಂಟಿಮೀಟರ್. ಸೊ ಹೈಟ್ ಇರ್ತದಕ್ಕೆ ನೇರ ಎತ್ತರ ಅಂತಾರೆ. ಸೊ ನೇರ ಎತ್ತರ ಹೈಟ್ ಅಂತಾರೆ. ಆ್ಯಂಡ್ ರೀಶೇಪ್ಡ್ ಇಂಟು ಎ ಕೋನ್. ಇದನ್ನೇನು ಮಾಡೋದು? ಇದು ಎಷ್ಟಿದೆ ಹೈಟ್? 10 ಸೆಂಟಿಮೀಟರ್. ಎಷ್ಟು ಸೆಂಟಿಮೀಟರ್ ಇದೆ? 10 ಸೆಂಟಿಮೀಟರ್ ಇದೆ. ಮೆಲ್ಟೆಡ್ ಅಂದರೆ ಅದನ್ನು ಕರಗಿಸ್ತಾರೆ. ಏನು ಮಾಡ್ತಾರೆ? ಕರಗಿಸ್ತಾರೆ. 7 ಸೆಂಟಿಮೀಟರ್ ತ್ರಿಜ್ಯ ಮತ್ತು 10 ಸೆಂಟಿಮೀಟರ್ ಎತ್ತರವಿರುವ ಸಿಲಿಂಡರ್ ಆಕಾರದ ಮೇಣದ ದಿಮ್ಮಿಯನ್ನು ಕರಗಿಸಿ
ಅದೇ ಬೇಸ್ ತ್ರಿಜ್ಯವನ್ನು ಹೊಂದಿರುವ, ಅಂದರೆ ಇದೇ ಬೇಸ್ ತ್ರಿಜ್ಯ, ಇದ್ರ ತ್ರಿಜ್ಯ ಟತಿ 7 ಐತಿ. ಸೊ ಇದೇ ತ್ರಿಜ್ಯ ಹೊಂದಿರುವ ಕೋನ್ ಆಗಿ, ಕೋನ್ ಅಂದ್ರೆ ಶಂಕು ಅಂತ ಹೇಳ್ತೀವಿ ಟ್ರಾನ್ಸ್ಲೇಷನ್ ಒಳಗೆ. ಸೊ ಈ ಬಾರಿ ಸ್ವಲ್ಪ ಟ್ರಾನ್ಸ್ಲೇಷನ್ ಇಲ್ಲಿ ಎಕ್ಸಾಮ್ಗಳಲ್ಲಿ ಈ ಸಾರಿ ತುಂಬ ಸ್ವಲ್ಪ ಡಿಫಿಕಲ್ಟನ್ನ ಸ್ವಲ್ಪ ತೊಂದರೆ ಅನುಭವಿಸಿರಿ ಅಂತ ಅನ್ಸುತ್ತೆ. ಸೊ ನೋಡೋಣ, ಇದನ್ನು ಕರಗಿಸಿ ಬೇಸ್ ತ್ರಿಜ್ಯವನ್ನು ಹೊಂದಿರುವ ಕೋನ್ ಆಗಿ ಮರುರೂಪಿಸಲಾಗುತ್ತದೆ. ಈಗ ಸಿಲಿಂಡರ್ ಕರಗಿಸಿ ಏನು ಮಾಡೋದು ನಾವು, ಕೋನ್ ಮಾಡೋದು, ಶಂಕು. ಈ ಸಿಲಿಂಡರ್ ಆಕಾರ ಕೊಳವೆಯನ್ನು ಕರಗಿಸಿ, ಇದಕ್ಕೆ ಕೊಳವೆ ಅಂತ ಕರಿತೀವಿ, ಕೊಳವೆ. ಇದಕ್ಕೆ ನಾವು ಶಂಕು ಅಂತ ಕರಿತೀವಿ. ಏನು ಕರಿತೀವಿ? ಶಂಕು. ಅದ್ರ ಕೊಳವೆ ಕರಗಿಸಿ ಶಂಕು ಮಾಡೋದು. ಬಟ್ ಇದ್ರ ರೇಡಿಯಸ್, ಇದ್ರ ತ್ರಿಜ್ಯ ಇಟ್ಟಿರುತ್ತೆ, ಇದ್ರದ್ದು ತ್ರಿಜ್ಯ ಇಟ್ಟಿರ್ಬೇಕು, ಅಷ್ಟೇ ಇರ್ಬೇಕು. ಇದ್ರದ್ದು 7 ಇರ್ಬೇಕು ತ್ರಿಜ್ಯ. ಡಯಾಮೀಟ್ರ್ ಎಷ್ಟಾಗತಿ, ವ್ಯಾಸ ಎಷ್ಟಾಗತಿ, ವ್ಯಾಸನೂ ಕೂಡ ಇದು 7 ಇದ್ರೆ ಇದು 7, 7 14 ಆಕತಿ. ಇರಲಿ. ಪಾಯಿಂಟ್ ದಿ ಹೈಟ್ ಆಫ್ ದಿ ಕೋನ್ ಅಂತ ಕೇಳ. ಈ ಶಂಕಿಂದ ಹೈಟ್ ಇರ್ತಾ, ಒಂದು ನೇರ ಎತ್ತರ ಇರ್ತೈತೆ, ಇದಕ್ಕೆ ಏನಿರ್ತದೆ ನೇರ ಎತ್ತರ, ಇನ್ನೊಂದು ಯಾವ್ದು ಇರುತ್ತೆ ಓರೆ ಎತ್ತರ. ಇದು ಎಚ್ ಅಂದ್ರೆ ನೇರ ಎತ್ತರ, ಎಲ್ ಅಂದ್ರೆ ಓರೆ ಎತ್ತರ, ಸ್ಲ್ಯಾಂಟ್ ಹೈಟ್ ಅಂತೀವಿ. ನಂಗೆ ಸ್ಲ್ಯಾಂಟ್ ಹೈಟ್ ಕೇಳಿಲ್ಲ ಅವರು, ಓರೆ ಎತ್ತರ ಕೇಳಿಲ್ಲ, ಸ್ಲ್ಯಾಂಟ್ ಪಾಯಿಂಟ್ ದಿ ಸ್ಲ್ಯಾಂಟ್ ಹೈಟ್ ಅಂದಿಲ್ಲ. ಜಸ್ಟ್ ಅಂತ ಹೇಳಿದ್ರೆ ನನಗೆ ಎತ್ತರ ಕಂಡಿಡಿ ಅಂದ್ರೆ. ಸೊ ಯಾವಾಗ ರೀಕ್ಯಾಸ್ಟ್ ಅಥವಾ ಮೆಲ್ಟೆಡ್ ಅಂತ ಅಥವಾ ಕರಗಿಸಿ ಅಂತ ಏನಾರ ಬಂತು ಅಂದ್ರೆ ಮೆನ್ಸುರೇಷನಲ್ಲಿ, ನೀವು ಇಮಿಡಿಯೇಟಾಗಿ ಏನು ಮಾಡ್ಬೇಕಪ್ಪ ಅಂದ್ರೆ ಎರಡೂ ವ್ಯಾಲ್ಯೂಮ್ಗಳನ್ನು ಈಕ್ವೇಟ್ ಮಾಡ್ಕೋಬೇಕು. ವ್ಯಾಲ್ಯೂಮ್ ಆಫ್ ಸಿಲಿಂಡರ್ ಈಸ್ ಈಕ್ವಲ್ ಟು ವ್ಯಾಲ್ಯೂಮ್ ಆಫ್ ಕೋನ್. ಕೊಳವೆಯ ಘನಫಲ ಈಸ್ ಈಕ್ವಲ್ ಟು ಶಂಕುವಿನ ಘನಫಲ, ಎರಡು ಈಕ್ವಲ್ ಮಾಡಬೇಕು. ಸೊ ಇದು ರೇಡಿಯಸ್ಸು ಅದು ರೇಡಿಯಸ್ಸು ಬರ್ಕೋಬೇಕು. ಸೊ ಇದ್ರದ್ದು πr²h, ಇದ್ರದ್ದು 1/3 πr²h. ನೋಡಿ ನಾ ಬರ್ದಿದ್ದೀನಿ ಸ್ಪೇಸ್ ಇರೋದ್ರಿಂದ. ಸೊ ಇದ್ರ ಘನಫಲ ಘನಫಲ ಏನು ಮಾಡ್ಕೋತೀನಿ, ಈಗ ಈಕ್ವೇಟ್ ಮಾಡ್ಕೋತೀನಿ. ಸೊ ನೋಡಿರಿ, ಇದ್ರದ್ದು ಸಿಲಿಂಡರ್ದು ನೋಡ್ರಿ πr²h, ಇದ್ರ ವ್ಯಾಲ್ಯೂಮ್ ಅಥವಾ ಘನಫಲ πr²h = ಇದ್ರದ್ದು ನೋಡಿ ಕೋಣದ್ದು ಏನದ 1/3 πr²h, 1/3 πr²h. ಹಿಂಗಿದ್ದಾಗ ಸೊ ಇಲ್ಲಿ ಏನೇನು ಸೇಮ್ ಕಾಂಪೋನೆಂಟ್ಸ್ ಇದಾವೆ ಅವನ್ನೆಲ್ಲ ಕ್ಯಾನ್ಸಲ್ ಮಾಡ್ಕೊಳ್ಳೋಣ. ಸೊ π1 ಕ್ಯಾನ್ಸಲ್ ಆಗತ್ತೆ. ಸೊ ಇಲ್ಲೂ ರೇಡಿಯಸ್ ಸೇಮ್ ಐತಿ, ಇಲ್ಲೂ ರೇಡಿಯಸ್ ಸೇಮ್ ಐತಿ. 7 ಸೆಂಟಿಮೀಟರ್, 7² 44 ಕ್ಯಾನ್ಸಲ್ ಆಗತೈತೆ. ಸೊ r² ಕ್ಯಾನ್ಸಲ್ ಆಗತ್ತೆ. ಈಗ ಇದ್ರದ್ದು ಹೈಟ್ ಕೊಟ್ಟಾನೆ, ಎಷ್ಟು ಕೊಟ್ಟಾನೆ, 10 ಕೊಟ್ಟ. 10 = 1/3 h. ಎಷ್ಟು ಕೊಟ್ಟ, 10 = 1/3 h. ಇದ್ರ ಹೈಟ್ ಕೊಟ್ಟಿಲ್ಲ, ಬಟ್ ಇದ್ರ ಹೈಟ್ ಕಂಡಿನ ಏನಾದ್ರೆ. ಸೊ ಈಗ ನೋಡು 1/3 ಐತಿ, ಇದಕ್ಕೆ ಹೋಗಿ 10ಕ್ಕೆ ಮಲ್ಟಿಪ್ಲೈ 30. ಸೊ ಹೈಟ್ ಇದು ಎದ್ರದ್ದು ಹೈಟಪ್ಪ ಅಂದ್ರೆ ಇದನ್ನು h1 ಅಂತ ತೊಗೋತೀನಿ, ಇದನ್ನು h2 ಅಂತ ತೊಗೋತೀನಿ. ಯಾಕಂದ್ರೆ h2 ಹೈಟ್ ಆಫ್ ದಿ ಕೋನು, ಹೈಟ್ ಆಫ್ ದಿ ಶಂಕುವಿನ ಎತ್ತರ, ಇದು ಕೊಳವೆ ಎತ್ತರ. ತಿಳಿದಾ? ಈಗ ನಂಗೆ h2 ಬೇಕಂದ್ರೆ ಏನಾಯ್ತು, ಈಗ 3 ಹೋಗಿ ಅದಕ್ಕೆ ಮಲ್ಟಿಪ್ಲೈ ಆದ್ರೆ h2 = 30. ಸೊ ಒನ್ ಆಫ್ ದಿ ಬೆಸ್ಟ್ ಕ್ವಶನ್. ಇಂಥ ತುಂಬ ಅನೇಕ ಡಿಫಿಕಲ್ಟ್ ಕ್ವಶನ್ಸ್ ಇರ್ತವೆ. ರೀಕ್ಯಾಸ್ಟ್ ಅಂದಮೇಲೆ ಮುಂದಿನ ಒಂದು ಕ್ಲಾಸ್ಗಳಲ್ಲಿ ನಾನು ಸಾಲ್ವ್ ಮಾಡಿ ನಿಮ್ಗೆ ಹೇಳ್ಕೊಡ್ತೀನಿ. ಸೊ ನೋಡೋಣ, ಈ ಪ್ರಶ್ನೆಯನ್ನು ತಿಳಿದು ನನಗೆ ಯಾವಾಗ ರೀಕ್ಯಾಸ್ಟು ಮೆಲ್ಟ್ ಅಂತ ಬರೋದು, ಎರಡೂ ಕೂಡ ವ್ಯಾಲ್ಯೂಮ್ಗಳನ್ನ ಈಕ್ವೇಟ್ ಮಾಡಬೇಕು. ಈಕ್ವೇಟ್ ಮಾಡಿ ಅದರ ರೇಡಿಯಸ್ಸು, ಹೈಟು, ಬೇರೆ ಬೇರೆ ಕಾಂಪೊನೆಂಟ್ಸ್ ವ್ಯಾಲ್ಯೂನ ಸಬ್ಸ್ಟಿಟ್ಯೂಟ್ ಮಾಡಬೇಕು, ಅಂದ್ರೆ ಆನ್ಸರ್ ಬರೋದು ಬರೋಬರಿ. ಸೊ ನೋಡೋಣ ನೆಕ್ಸ್ಟ್ ಪ್ರಶ್ನೆ ಹೇಗಿದೆ ಅಂತ. 2 people A and B started running from the same point on a circular track. ಸರ್ಕ್ಯುಲರ್ ಟ್ರ್ಯಾಕ್ ಅಂದರೆ ನೀವು ಮಾರ್ನಿಂಗ್ ರನ್ನಿಂಗ್ ಏನು ಓಡ್ತಿರ್ತಿರಲ್ಲ ಹಂಗೆ. 2 people A and B start running from the same point on a circular track of length 400 meters. ಸರ್ಕ್ಯುಲರ್ ಟ್ರ್ಯಾಕ್ ಐತಂತ, ಆ ಸರ್ಕ್ಯುಲರ್ ಟ್ರ್ಯಾಕು 400 ಮೀಟರ್ ಲೆಂತ್ ಐತಂತ. 2 people A and B, ಒಬ್ಬ ಎ ಅನ್ನೋ ವ್ಯಕ್ತಿ, ಒಬ್ಬ ಬಿ ಅನ್ನೋ ವ್ಯಕ್ತಿ ಸ್ಟಾರ್ಟ್ ರನ್ನಿಂಗ್ ಫ್ರಮ್ ದಿ ಸೇಮ್ ಪಾಯಿಂಟ್. ಯಾವುದು ನೋಡಿ, ಈ ಟ್ರ್ಯಾಕ್ನಲ್ಲಿ ಇರ್ತಕ್ಕಂಥ ಯಾವ ಪ್ಲೇಸಿಂದಾದರೂ ನೀವು ರನ್ನಿಂಗ್ ಮಾಡ್ಬೋದು, ಇದೇ ಪ್ಲೇಸ್ ಅಂತೇನಿಲ್ಲ. ಇದರ ಟ್ರ್ಯಾಕಿಂಗ್ ಲೆಂತ್ ಎಷ್ಟೈತಿ, 400 ಮೀಟರ್ಸ್ ಐತಿ. ಬಟ್ ಇನ್ ಅಪೋಸಿಟ್ ಡೈರೆಕ್ಷನ್ಸ್ ಅವ್ರೇನಂದ್ರೆ, ಅವರು ಇಬ್ಬರು ಸ್ಟಾರ್ಟ್ ರನ್ನಿಂಗ್ ಫ್ರಮ್ ದಿ ಸೇಮ್ ಪಾಯಿಂಟ್ ಆನ್ ಎ ಸರ್ಕ್ಯುಲರ್ ಟ್ರ್ಯಾಕ್ ಆಫ್ ಲೆಂತ್ 400, ಬಟ್ ಇನ್ ಅಪೋಸಿಟ್ ಡೈರೆಕ್ಷನ್. ಇಬ್ಬರು ಕೂಡಿ ಬಾಜು ಹೋಗಿಲ್ಲ ಅವರು. ಇವ ಈ ಕಡೆ ಹೊಡೆದ್ರೆ ಇವ ಈ ಕಡೆ ಹೊಡ್ತಾರೆ, ಬರೋಬ್ರಿ. A runs 6 meters per second and B at 4 meters per second. ಸೊ ಇಬ್ಬರು ಏನು ಮಾಡ್ತಾರೆ, ಈಗ ಯಥಾಸ್ಥಿತಿ ಚೇಂಜ್ ಮಾಡ್ತಾರೆ. ಯಥಾಸ್ಥಿತಿ ಅವ್ರು ಏನು ಮಾಡ್ತಾರೆ, ಈಗ ಓಡ್ಲಿಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಓಡ್ಲಿಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಇಲ್ಲಿಂದ 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 ತೊಗೋಬೇಕಾರೆ ಎ ಅನ್ನೋ ವ್ಯಕ್ತಿ ಹಿಂಗೆ ಓಡಕ್ಕೆ ಸ್ಟಾರ್ಟ್ ಮಾಡ್ತಾನೆ,
ಎ ಅನ್ನೋ ವ್ಯಕ್ತಿ 6 ಮೀಟರ್ ಪರ್ ಸೆಕೆಂಡ್, 6 ಮೀಟರ್ ಪರ್ ಸೆಕೆಂಡ್. ಬಿ ಅನ್ನೋ ವ್ಯಕ್ತಿ ಇಲ್ಲಿಂದ ಇದೇ ಪಾಯಿಂಟಿಂದ ಸ್ಟಾರ್ಟ್ ಮಾಡಿ, ಇಬ್ಬರು ಅದೇ ಪಾಯಿಂಟಿಂದ, ಬಟ್ ಇವ ಈ ಕಡೆ ಬರ್ತಾನೆ, ಅವ ಈ ಕಡೆ ಬರ್ತಾನೆ. 4 ಮೀಟರ್ ಪರ್ ಸೆಕೆಂಡ್, 4 ಮೀಟರ್ ಪರ್ ಸೆಕೆಂಡ್. ಇನ್ ಹೌ ಮೆನಿ ಸೆಕೆಂಡ್ಸ್ ವಿಲ್ ದೇ ಮೀಟ್ ಫಾರ್ ದಿ ಫಸ್ಟ್ ಟೈಮ್? ಇವರಿಬ್ಬರು ಬಂದು ಒಂದು ಕಡೆ ಎಲ್ಲ ಒಂದು ಟೈಮ್ ಮೀಟ್ ಆಗಲೇಬೇಕು, ಒಂದು ಕಡೆ ಮೀಟ್ ಆಗಲೇಬೇಕು, ಇಬ್ಬರು ಕೂಡಿ ಒಂದು ಟೈಮ್ ಸೇರ್ಕೋತಾರ. ಸೊ ಇನ್ ಹೌ ಮೆನಿ ಸೆಕೆಂಡ್ಸ್ ಅಂದ್ರೆ ಎಷ್ಟು ಸೆಕೆಂಡ್ಗಳಲ್ಲಿ ಅವರು ಇಬ್ಬರು ಬಂದು ಫಾರ್ ದಿ ಫಸ್ಟ್ ಟೈಮ್ ಮೊದಲನೇ ಬಾರಿಗೆ ಭೇಟಿ ಆಗ್ತಾರೆ. ಸೊ 2ನೇ ಬಾರಿ 3ನೇ ಬಾರಿ ಅಂತ ಪ್ರಶ್ನೆ ಕೇಳಬಹುದು, ಬರೋಬ್ಬರಿ. ಸೊ ಈಗ ನೋಡೋಣ, ಅವರು ಮೊದಲು ಬಾರಿಗೆ ಎಷ್ಟು ಸೆಕೆಂಡ್ಗಳಲ್ಲಿ ಭೇಟಿಯಾಗುತ್ತಾರೆ? ಎ 6 ಮೀಟರ್ ಪರ್ ಸೆಕೆಂಡ್ ವೇಗದಲ್ಲಿ ಮತ್ತು ಬಿ 4 ಮೀಟರ್ ಪರ್ ಸೆಕೆಂಡ್ ಓಡುತ್ತಾರೆ ವಿರುದ್ಧ ದಿಕ್ಕಿನಲ್ಲಿ. ಒಂದೇ ಬಿಂದುವಿನಿಂದ ಓಡಲು ಪ್ರಾರಂಭಿಸಿದ, ಆದರೆ ವಿರುದ್ಧ ದಿಕ್ಕಿನಲ್ಲಿ ಓಡ್ತಾರೆ, ಬರೋಬ್ಬರಿ. ಈಗ ಟೈಮ್ ಕೇಳ್ಯಾರ, ಏನು ಕೇಳ್ಯಾರು? ಟೈಮ್ ಕೇಳ್ಯಾರ. ಸೊ ನಾವು ಸ್ವಲ್ಪ ಇಲ್ಲೇ ಇದನ್ನು ಕಡಿಮೆ ಮಾಡ್ಕೊಳ್ಳೋಣ, ಸರ್ಕಲ್ ನಾವೇನು ಮಾಡೋಣ, ಕಡಿಮೆ ಮಾಡ್ಕೊಳ್ಳೋಣ. ಸೊ ಇಲ್ಲಿ ನೋಡ್ರಿ, ಹಕ್ಕೋರೆ ಬೇಕಾದ್ರೆ ನಡೀತಿದೆ. ಸೊ ಇಲ್ಲಿ ನಾವೇನು ಮಾಡೋಣ, ಸಾಲ್ವ್ ಮಾಡೋಣ. ಸೊ ಅವರು ಎಷ್ಟು ಸಮಯ ಟೈಮ್ ಕೇಳ್ಯಾರ? ಟೈಮ್ ಈಕ್ವಲ್ ಟು ಡಿಸ್ಟೆನ್ಸ್ ಅಪಾನ್ ಸ್ಪೀಡ್ ಗೊತ್ತಿರಬೇಕು ನಿಮಗೆ. ಟೈಮ್ ಈಕ್ವಲ್ ಟು ಡಿಸ್ಟೆನ್ಸ್ ಅಪಾನ್ ಸ್ಪೀಡ್. ಸೊ ಡಿಸ್ಟೆನ್ಸ್ ಏನು ಹೇಳ್ತೈತಿ? ಏನು ಹೇಳ್ತೈತಿ ನೋಡು. ಸೊ ಡಿಸ್ಟೆನ್ಸ್ 400 ಮೀಟರ್ ಐತಿ ಇದು ಪೂರ. ಯಾಕಂದ್ರೆ ಇಲ್ಲಿಂದ ಇವ ಈ ಕಡೆ ಬಂದರೆ ಇವ ಈ ಕಡೆ ಬರ್ತಾನೆ. ಸೊ 400 ಮೀಟರ್ನ ಕವರ್ ಮಾಡ್ಬೇಕು ಅವರು, 400 ಮೀಟ್ರ್. ಸೊ 400 ಮೀಟರ್ ಪೂರ ಲೆಂತ್ ಆಫ್ ದಿ ಟ್ರ್ಯಾಕ್ ಎಷ್ಟೈತಿ? 400 ಮೀಟರ್ ಐತಿ. ಸೊ ಡಿವೈಡೆಡ್ ಬೈ ಸ್ಪೀಡ್, ಇವಂದು 6 ಮೀಟರ್ ಪರ್ ಸೆಕೆಂಡ್ ಅದ, ಇವಂದು 4, ಬಟ್ ಅಪೋಸಿಟ್ ಡೈರೆಕ್ಷನ್ ಒಳಗೆ ನಾವು ರಿಲೇಟಿವ್ ಸ್ಪೀಡನ್ನು ಕೂಡಿಸ್ಬೇಕು. 6 ಎಷ್ಟಿಗೆ? 10 ಮೀಟರ್ ಪರ್ ಸೆಕೆಂಡ್, 10 ಮೀಟರ್ ಪರ್ ಸೆಕೆಂಡ್. ಸೊ ಇಂಥ ನಿಟ್ಟಿನಾಗ ಸೊ ಏನಾಗೈತೆ ನೋಡು, 0 ಕ್ಯಾನ್ಸಲು. ಸೊ ಸೆಕೆಂಡ್ ಮೇಲೆ ಬರ್ತದೆ, ಮೀಟರ್ ಕ್ಯಾನ್ಸಲು. 40 ಸೆಕೆಂಡ್ ಫಾರ್ ದಿ ಫಸ್ಟ್ ಟೈಮ್ ಅವರು ಯಾವ ಟೈಮಿಗೆ ಮೀಟ್ ಹಾಕಾರಪ್ಪ ಅಂದ್ರೆ 40 ಸೆಕೆಂಡ್ ಬಳಿಕ ಇಬ್ಬರು ಒಂದು ಕಡೆ ಬಂದು ಮೀಟ್ ಆಗ್ತಾರೆ. ಸೊ ಇದು ನಾವು ಸರ್ಕ್ಯುಲರ್ ರೇಸ್ ಅಂತ ಹೇಳ್ತೀವಿ. ಸೊ ಇದೇ ಥರ ಲೀನಿಯರ್ ರೇಸ್ ಅಂತ ಬರ್ತದೆ ಟೈಮ್ ಆ್ಯಂಡ್ ಡಿಸ್ಟೆನ್ಸಲ್ಲಿ. ಪೊಲೀಸ್ ಆ್ಯಂಡ್ ಥೀಪ್ ಮೇಲೇನೂ ಪ್ರಶ್ನೆ ಕೇಳ್ತಾರೆ. ಸೊ ಅಂಥ ಕ್ವಶನ್ಸ್ಗಳನ್ನ, ಇಂಪಾರ್ಟೆಂಟ್ ಕ್ವಶನ್ಸ್ಗಳನ್ನ ನಾನು ಮುಂದಿನ ಒಂದು ಕ್ಲಾಸ್ನಲ್ಲಿ ನಿಮಗೆ ಸಾಲ್ವ್ ಮಾಡಿ ಹೇಳ್ಕೊಡ್ತೀನಿ. ಸೊ ಈಗ ನೋಡು, ಇದು ತಿಳಿದ ಅನ್ಕೊತೀನಿ. ಸರ್ಕ್ಯುಲರ್ ಟ್ರ್ಯಾಕು 400 ಮೀಟರ್ ಇದೆ. ಜಸ್ಟ್ ರಿಲೇಟಿವ್ ಸ್ಪೀಡ್ ವಿರುದ್ಧ, ಅಕಸ್ಮಾತ್ ಒಂದೇ ದಿಕ್ಕಿನಲ್ಲಿ ಹೋದ್ರೆ 6 - 4 ಆಕೈತೆ, 2 ಮೀಟರ್ ಪರ್ ಸೆಕೆಂಡ್ ಆಕೈತು. ಸೊ 200 ಸೆಕೆಂಡ್ಸ್ ಆಕೈತೆ. ಸೊ ಮೀಟರ್ ಕ್ಯಾನ್ಸಲ್, ಸೆಕೆಂಡ್ ಮೇಲೆ ಹಾಕೋದು 2/200 ಆಕೈತೆ ಒಂದೇ ದಿಕ್ಕಿನಲ್ಲಿ. ಬಟ್ ಇಲ್ಲಿ ವಿರುದ್ಧ ದಿಕ್ಕೈತಿ. ಸೊ ರಿಲೇಟಿವ್ ಸ್ಪೀಡನ್ನು ಎರಡನ್ನ ಕೂಡಿಸ್ಬೇಕು ನಾನು, ಬರೋಬ್ಬರಿ. ಸೊ ಇದು ಕೂಡ ತಿಳಿದ ಅನ್ಕೋತೀನಿ. ಇನ್ನೂ ತುಂಬ ಕ್ವಶನ್ಸ್ ಅದಾವೆ, ನೋಡೋಣ. ಸೊ ಮಾನ್ಸಿ ಮತ್ತು ನೇಹಾ ಪಾಲುದಾರಿಕೆ ವ್ಯವಹಾರವನ್ನು ಪ್ರಾರಂಭಿಸಿದರು. ಪಾಲುಗಾರಿಕೆ, ಈಕೆ ಒಂದು ಸ್ವಲ್ಪ ರೊಕ್ಕ ಹಾಕೋದು, ಆಕೆ ಒಂದು ಸ್ವಲ್ಪ ರೊಕ್ಕ ಹಾಕೋದು. ಸ್ವಲ್ಪ ಮೊತ್ತವನ್ನು 7:9 ಅನುಪಾತದಲ್ಲಿ ಹೂಡಿಕೆ ಮಾಡಿದರು. 7:9 ಅಂದ್ರೆ ಏನು ರೀ? ನೋಡಿ, ಫಸ್ಟ್ ಯಾರ್ದಾರ ಮಾನ್ಸಿ 7,000 ಹಾಕ್ಬೋದು, ನೇಹಾ 9,000 ಹಾಕ್ಬೋದು. ಟೋಟಲ್ 16,000 ಆಕೈತೆ. ಬಟ್ ಬಿಸ್ನೆಸ್ ಪಾಲುದಾರಿಕೆ ಮಾಡಿದ, ಸೊ ಅದಕ್ಕೆ 7:9. ಅಥವಾ ನಾನು ಯಾವುದಾದ್ರೂ ಸಂಖ್ಯೆಯಿಂದ ಗುಣಾಕಾರ ಮಾಡಿದ್ರು ಅದು 7:7. 12 7 84 ಬರ್ತೈತಿ. 12 108. ಈಕೆ 84 ರೂಪಾಯಿ ಹಾಕಿದ್ರೆ 108 ರೂಪಾಯಿ ಹಾಕ್ಬೇಕು. ಈಕೆ 7,000 ಹಾಕಿದ್ರೆ ನಾನು 100 ಗುಣಿಸ್ತೀನಿ. 7,000 ಹಾಕಿದ್ರೆ ಈಕೆ ಎಷ್ಟು 9,000 ಹಾಕ್ಬೇಕು. 100 ಗುಣಿಸಿದ್ರೆ 700 ಹಾಕ್ಬೇಕು, ಈಕೆ 900 ಹಾಕ್ಬೇಕು. ನೆಕ್ಸ್ಟ್ ನೋಡು, ಅನುಪಾತದಲ್ಲಿ ಹೂಡಿಕೆ ಮಾಡಿದ್ರು ಅವರು. 6 ತಿಂಗಳ ನಂತರ ನೇಹಾಳ ಮಾನ್ಸಿ ಮತ್ತು ಯಾರದಾರೀಗ ನೇಹಾಳಷ್ಟೇ ಮತ್ತದೊಂದಿಗೆ ಉತ್ಸವಿ, ಯಾರು ಬರ್ತಾರಿಲ್ಲ, ಉತ್ಸವಿ ಸೇರಿಕೊಂಡರು 6 ತಿಂಗಳ ನಂತರ ಬಟ್ ಇವರು ಫಸ್ಟ್ ಡೇಯಿಂದನೇ ಇರ್ತಾರೆ ಬಿಸ್ನೆಸ್ನಾಗ. ಯಾರ್ಯಾರು? ಮಾನ್ಸಿ ಮತ್ತು ನೇಹಾ. 6 ತಿಂಗಳ ಮ್ಯಾಗ ಉತ್ಸವಿ ಅವ್ರ ಬಿಸ್ನೆಸ್ ನೋಡಿ, ಅವ್ರ ಲಾಭ ನೋಡಿ ನಾನು ಸೇರ್ಕೋಬೇಕಂತ ಬರ್ತಾಳ. 1 ವರ್ಷದ ಕೊನೆಯಲ್ಲಿ ಇದು ಇಂಪಾರ್ಟೆಂಟ್. 1 ವರ್ಷದ ಕೊನೆಯಲ್ಲಿ ಮಾನಸಿ, ನೇಹಾ ಮತ್ತು ಉತ್ಸವಿಯ ನಡುವೆ ಯಾವ ಅನುಪಾತದಲ್ಲಿ ಲಾಭವನ್ನು ವಿತರಿಸಬೇಕು? ನೋಡಿ, ಆ್ಯಕ್ಚುಲ್ ಬಿಸ್ನೆಸ್ ಏನು ಹೇಳ್ತೈತಿ? 1 ವರ್ಷ ಹೇಳ್ತೈತಿ. ಬಟ್ ನಾವಿಲ್ಲೇ ಮೆನ್ಷನ್ ಮಾಡ್ಕೋಬೇಕು. ಫಸ್ಟ್ ಯಾರಾದ್ರ? ಮಾನಸಿ, ನೆಕ್ಸ್ಟು ನೇಹಾ, ನೆಕ್ಸ್ಟ್ ಯಾರಾದ್ರ? ಉತ್ಸವಿ, ಬರೋಬ್ಬರಿ. ಈಗ ಮಾನಸಿ ಎಷ್ಟು ತೊಗೊಂಬರ್ತಾಳ? ಮಾನಸಿ ಮತ್ತು ನೇಹಾ 7:9 ತೊಗೊಂಬರ್ತಾಳೆ, ಬರೋಬ್ಬರಿ.
ಅದೇ 6 ತಿಂಗಳ ನಂತರ ಅಂದ್ರೆ ಬಟ್ ಇವರು 1 ವರ್ಷ ಪೂರ ಇರ್ತಾರೆ. ಯಾರು ಇರ್ತಾರೆ? 1 ವರ್ಷ ಪೂರ ಯಾರು ಇರ್ತಾರೆ? ಮಾನಸಿ 1 ವರ್ಷ, ಈಕಿ ನೇಹಾನು 1 ವರ್ಷ. 6 ತಿಂಗಳ ನಂತರ ಯಾರು ಬರ್ತಾರೆ? ಉತ್ಸವಿ ಬರ್ತಾ. 6 ತಿಂಗಳ ನಂತರ ಯಾರು ಬರ್ತಾರೆ? ಉತ್ಸವಿ. ಸೊ ಉತ್ಸವಿ ವಿತ್ ದಿ ಸೇಮ್ ಅಮೌಂಟ್. ನೇಹಾ ಎಷ್ಟು ಹಾಕಿರ್ತಾಳೆ? 9 ರೂಪಾಯಿ ಹಾಕಿರ್ತಾಳೆ ಅಮೌಂಟು. ಸರ್ 9ರಷ್ಟು, ಈಗ 9,000 ಹಾಕಿ ಈಕಿ 9 ಹಾಕ್ತಾಳೆ. ಸೊ ಬಟ್ ಇಲ್ಲಿ ಏನಾಗೈತಿ ಈಕಿ 6 ತಿಂಗಳ ನಂತರ ಬರ್ತಾಳೆ. ಒಂದು ಎಷ್ಟಿರ್ತದೆ? 1 ಇಯರ್, 1 ವರ್ಷ ಇರುತ್ತೆ, 12 ತಿಂಗಳು. ಸೊ ಈಕಿ 6 ತಿಂಗಳು ಇರ್ತಾರೆ, 6 ಬರಿತೀನಿ. ಸೊ ಈಗೇನಿಲ್ಲ, ಇಷ್ಟ ಹೇಳ್ಬೇಕು. ಬಟ್ ಅವ್ರು ಏನು ಕೇಳಿದಾರ? ಉತ್ಸವಿ ನಡುವೆ 3 ಮಂದಿ ಕೊನೆಯಲ್ಲಿ ಮಾನಸಿ, ನೇಹಾ ಮತ್ತು ಉತ್ಸವಿಯ ನಡುವೆ ಯಾವ ಅನುಪಾತದಲ್ಲಿ ಲಾಭವನ್ನು ವಿತರಿಸಬೇಕು? ಯಾವ ಅನುಪಾತ ಲಾಭವನ್ನು ವಿತರಿಸಬೇಕು? ಇದು ಎಲ್ಲ ಅನುಪಾತದ ಲಾಭ ಆಗಿರ್ತೈತಿ. ಕಟ್ ಹೊಡಿಬೇಕು, ಬಿಡುವಲ್ಲೇ ಬಿಡ್ಬೇಕು. ಸೊ ನೋಡಿ, ಸೊ 6ಲೇ ನೋಡಿ, 3 4ಲೇ 3 12, 6 1ಲೇ 6 7ಲೇ 6 7 12. ಸೊ ಮತ್ತು 2 2 1 ಐತಿ, ಇಲ್ಲಿ 9 ಐತಿ. ಬರೋಬ್ಬರಿ 9 1ಲೇ 9 ಬಟ್ ಇಲ್ಲಿ ಯಾವ ಹೋಗಂಗಿಲ್ಲ. ಸೊ ಹಂಗಾಗಿ 7 7 14. ಸೊ ಅಲ್ಲಿ ಬರೋದೈತಿ ನೋಡಿ ಆನ್ಸರ್ 14. ಅನುಪಾತ 9 7 18, ಅನುಪಾತ 9 1ಲೇ 9. ಸೊ ಈ ಅನುಪಾತದಲ್ಲಿ ಅವರು ಹೂಡಿಕೆ ಮಾಡ್ತಾರೆ. ಸೊ ತುಂಬ ಈಸಿ ಕ್ವಶನ್ಸು. ಪಾರ್ಟ್ನರ್ಶಿಪ್ ಮೇಲೆ ತುಂಬ ಕ್ವಶನ್ಸ್ಗಳನ್ನ ಸಾಲ್ವ್ ಮಾಡಿದರೆ ನಿಮ್ಗೆ ಹೆಲ್ಪ್ ಆಕೈತಿ. ಸೊ ಈ ಅನುಪಾತದಲ್ಲಿ ಅವ್ರೇನಿಲ್ಲ, ಈಕಿ 7ರಷ್ಟು, ಈಕಿ 9ರಷ್ಟು. ಈಕಿ ಎಷ್ಟು ಇನ್ವೆಸ್ಟ್ಮೆಂಟ್ ಮಾಡಿರ್ತಾಳೆ 6 ತಿಂಗಳ ನಂತರ 9 ಪಟ್ಟ ಈಕಿ ತೊಗೊಂಬರ್ತಾಳೆ ಉತ್ಸವಿ. ಅಷ್ಟ ತೊಗೊಂಬಂದ. ಬಟ್ ಇವರು ಫುಲ್ 12 ತಿಂಗಳು ಇರ್ತಾರೆ. ಬಟ್ ಈಕಿ 6 ತಿಂಗಳು ಅಷ್ಟೇ, ನೆಕ್ಸ್ಟ್ 6 ಮಂತ್ ಅಷ್ಟೇ ಈಕಿ ಬಿಸ್ನೆಸ್ ಒಳಗಿರ್ತಾಳೆ. ಸೊ ಇದನ್ನು ಹೇಳ್ಬೇಕಪ್ಪ ಅಂದ್ರೆ ನೀವು ಇದನ್ನು ಇಕ್ವೇಟ್ ಕ್ಯಾಲ್ಕುಲೇಷನ್ ಮಾಡ್ಕೊಂಬಿಟ್ರೆ ಬಂದುಬಿಡ್ತೈತಿ. ಸೊ ಹಂಗಾಗಿ ನಿಮ್ಗೆ ಹೇಳೋಕ್ಕೆ ಒಂದು ನೆಕ್ಸ್ಟ್ ಕ್ವಶನ್ ನೋಡೋಣ ಯಾವ ರೀತಿ ಇದೆ ಅಂತ. ಸೊ ನೆಕ್ಸ್ಟ್ ಕ್ವಶನ್ ನೋಡೋಣ. ಹಾಂ, ಇಟ್ಸ್ ವೆರಿ ವೆರಿ ಇಂಪಾರ್ಟೆಂಟ್. ಇದು ಜಾಮೆಟ್ರಿ ಮೇಲೆ ಇರ್ತಕ್ಕಂಥ ಕ್ವಶನ್ನು. ಈ ಕ್ವಶನ್ ಹೆಂಗಿದೆ ನೋಡು, ನಿಮ್ಗೆ ಹೇಳ್ತೀನಿ. ಎ ಕೇಂದ್ರವಿರುವ ವೃತ್ತದಲ್ಲಿ, ಅಂದರೆ ಒಂದು ವೃತ್ತ ಐತಿ, ಏನಂತೀಗ ವೃತ್ತ ಐತಿ. ಎ ಕೇಂದ್ರವಿರುವ ವೃತ್ತದಲ್ಲಿ 18 ಸೆಂಟಿಮೀಟರ್ ಉದ್ದದ ಜಾವು ಮಧ್ಯದಿಂದ 12 ಸೆಂಟಿಮೀಟರ್ ದೂರದಲ್ಲಿದೆ. ವ್ಯಾಸದ ಉದ್ದವನ್ನು ಕಂಡುಹಿಡಿಯಿರಿ. ಏನು ಇಂಗ್ಲೀಷ್ನ ತೋರಿಸ್ತೀನಿ ನೋಡಿ. ಇನ್ ಎ ಸರ್ಕಲ್ ಅಂದ್ರೆ ಒಂದು ಸರ್ಕಲ್ ಐತಿ, ಒಂದು ಸರ್ಕಲ್ ಐತಿ, ಒಂದು ವೃತ್ತ ಐತಿ. ವಿತ್ ಸೆಂಟರ್ ಎ, ಸೆಂಟರ್ ಐತಿ ನೋಡು, ಇದಕ್ಕೆ ಕೇಂದ್ರ ಬಿಂದು ಅಂತಾರ. ಏನಂತಾರ? ಕೇಂದ್ರವಿರುವ, ಕೇಂದ್ರವಿರುವ ಅಂದ್ರೆ ಓಕೆ, ಇಲ್ಲೇ ಎ ಅನ್ನೋ ಕೇಂದ್ರ ಇರಲಿ, ಬರೆದು ನಡೀತೈತಿ, ಬರಲಿಲ್ಲ ನಡೀತಿ. 18 ಸೆಂಟಿಮೀಟರ್ ಲಾಂಗ್ ಕಾರ್ಡ್ ಅಂದ್ರೆ ಜಾವು ಅಂತಾರ. ಈಗ ನೋಡಿ ನಿಮಗೆ ನೆನಪಿರಲಿ, ತ್ರಿಜ್ಯ ಅಂದ್ರೆ ಬೇರೆ, ವ್ಯಾಸ ಅಂದ್ರೆ ಬೇರೆ. ಸೊ ಈಗ ವೃತ್ತ ಐತಿ. ಸೊ ವೃತ್ತದೊಳಗೆ ಈ ಕೇಂದ್ರ ಬಿಂದುವಿನಿಂದ ವೃತ್ತದ ಮೇಲೇನೆ ಯಾವುದೇ ಬಿಂದುವಿಗೆ ಅದು ಜಾಯಿನ್ ಆದ್ರೆ, ಅದು ಸೇರಿದರೆ ಅದಕ್ಕೆ ಏನಂತೀವಿ ನಾವು? ತ್ರಿಜ್ಯ ಅಂತೀವಿ. ಏನಂತೀವಿ? ತ್ರಿಜ್ಯ. ಬಿಂದುವಿನ ವೃತ್ತದ ಮೇಲಿನ ಯಾವುದೇ ಬಿಂದುವಿನಿಂದ ಕೇಂದ್ರ ಬಿಂದುವಿನಿಂದ ಹಾಯ್ದು ಬೇರೆ ಒಂದು ನೋಡಿ ಏನು ಹೇಳ್ತೈತಿ, ಇಲ್ಲಿರಲಿ ಪಾಯಿಂಟ್, ಇಲ್ಲಿರಲಿ. ಸೊ ಇಲ್ಲಿಂದ ಪಾಯಿಂಟು ಸೆಂಟರ್ ಪಾಯಿಂಟಿಂದ ನಾವು ಕ್ರಾಸ್ ಮಾಡಿ ಬೇರೆ ಅಪೋಸಿಟ್ ಸೈಡ್ ಕೇಂದ್ರ ಇನ್ನೊಂದು ದಿಕ್ಕಿನಲ್ಲಿ ನಾವು ಜಾಯಿನ್ ಮಾಡಿದರೆ ಇದಕ್ಕೆ ನಾವೇಂತೀವಿ? ವ್ಯಾಸ ಅಂತೀವಿ. ಏನಂತೀವಿ? ವ್ಯಾಸ. ಸೊ ಇದು ರೇಡಿಯಸ್ಸು ಎಷ್ಟಿರ್ತದೆ? ಇದು ಹೋಗದ ಡಯಾಮೀಟರ್ ವ್ಯಾಸ. ಸೊ ಇದು ತ್ರಿಜ್ಯ ಆಗಿರ್ತೈತಿ, ಇದು ವ್ಯಾಸ ಆಗಿರ್ತೈತಿ, ಇದು ಏನಾಗಿರ್ತೈತಿ? ವ್ಯಾಸ ಆಗಿರ್ತೈತಿ. ಸೊ ನೋಡಿ ಪೂರ ಇದೆ, ಇದು ತ್ರಿಜ್ಯ ಅಂತೀವಿ, ಇದು ತ್ರಿಜ್ಯ. ಇದು ಪೂರ್ಣ ನಾವು ತೊಗೊಂಡ್ರೆ ಇದೇನಾಗೈತಿ? ಇದು ವ್ಯಾಸ. ಅಂದರೆ ವೃತ್ತದ ಮೇಲೆ ಯಾವುದೇ ಬಿಂದುವು ಕೇಂದ್ರ ಬಿಂದುವಿನಿಂದ ಪಾರಾಗಿ ಇನ್ನೊಂದು ಬಿಂದುವನ್ನು ಸೇರುವುದಕ್ಕೆ ನಾವು ಏನಂತೀವಿ? ವ್ಯಾಸ ಅಂತೀವಿ. ಇದು ತ್ರಿಜ್ಯ, ಇದು ಪೂರ್ಣ ಇಲ್ಲಿಂದ ಇಲ್ಲಿ ತನಕ ವ್ಯಾಸ. ಸೊ ನೆನಪಿರಲಿ. ಈಗ ವ್ಯಾಸ ಗೊತ್ತಾಯ್ತು, ತ್ರಿಜ್ಯ ಗೊತ್ತಾಯ್ತು, ಗೊತ್ತಾಗಬೇಕು ನಿಮಗೆ. ಅಂದ್ರಪ್ಪ ಅಂದ್ರೆ ಒಂದು ಬಿಂದುವಿನಿಂದ ಇನ್ನೊಂದು ಬಿಂದುವನ್ನು ಜೋಡಿಸೋದು. ಈ ಬಿಂದುವಿಂದ ಇಲ್ಲಿ ಬಂದ್ರೂ ಜಾನ, ಅದು ಇಲ್ಲಿ ಬಂದ್ರೂ ಜಾನ. ಬಟ್ ಇದಕ್ಕೆ ಇದು ಕಾರ್ಡು. ಈ ಕಾರ್ಡು ಸೆಂಟರ್ ಪಾಯಿಂಟಿಂದ ಪಾರಾಗಿ ಇಲ್ಲಿ ಏನು ಸೇರ್ತೈತೆ ಅದಕ್ಕೆ ನಾವು ಕಾರ್ಡ್ ಅನ್ನಲ್ಲ, ಬಿಗ್ಗೆಸ್ಟ್ ಕಾರ್ಡ್ ಅಂತೀವಿ. ಏನಂತೀವಿ? ಬಿಗ್ಗೆಸ್ಟ್ ಕಾರ್ಡ್ ಅಥವಾ ಡಯಾಮೀಟರ್ ಅಂತೀವಿ. ಏನಂತೀವಿ? ದೊಡ್ಡ
ಇಲ್ಲಿಂದ ಎಲ್ಲಿ ನೋಡಿ, ಇದು ಯಾವೂ ಕೂಡ ಕೇಂದ್ರ ಬಿಂದುವಿನಿಂದ ಪಾಸ್ ಆಗಿಲ್ಲ. ಬಟ್ ಈ ಕಾರ್ಡ್ ಬರ್ತಾ 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 ಏನಾಗತ್ತೆ, ಕೇಂದ್ರ ಬಿಂದುವಿನ ಪಾಸಾಗಿ ಅಪೋಸಿಟ್ ಸೈಡಿಗೆ ಇನ್ನೊಂದು ಬಿಂದುವಿನ ಮೇಲೆ ಜಾಯಿಂಟ್ ಆಗದೆ. ಸೊ ಬಟ್ ಈಗ ಏನಕ್ಕೆ ಇದಕ್ಕೆ ಬಿಗ್ಗೆಸ್ಟ್ ಕಾರ್ಡ್ ಅಂತೀವಿ, ದೊಡ್ಡ ಜ. ಬಟ್ ಇದಕ್ಕೆಲ್ಲ ಕಾರ್ಡ್ ಅಂತೀವಿ, ಏನಂತೀವಿ ಕಾರ್ಡ್. ನೆನಪಿರಲಿ, 18 ಸೆಂಟಿಮೀಟರ್ ಲಾಂಗ್ ಕಾರ್ಡ್ ಈಸ್ ಅಟ್ ಎ ಡಿಸ್ಟೆನ್ಸ್ ಆಫ್ 12 ಸೆಂಟಿಮೀಟರ್ ಫ್ರಮ್ ದಿ ಸೆಂಟರ್. ಈ ಸೆಂಟರಿಂದ ಒಂದು ಜಾ ತಗೋತೀನಿ. ಏನು ತಗೋತೀನಿ? 18 ಸೆಂಟಿಮೀಟರ್ ಉದ್ದದ ಜಾವು ಎಷ್ಟು ಸೆಂಟಿಮೀಟರ್? 18 ಸೆಂಟಿಮೀಟರ್ ಐತಿ ತಿಳ್ಕೊಯ್ತು. ಪೂರ ಎಷ್ಟು ಐತಿ? 18 ಸೆಂಟಿಮೀಟರ್ ಐತಿ. 18 ಸೆಂಟಿಮೀಟರ್ ಐತಿ. ಮಧ್ಯದಿಂದ ಇಲ್ಲಿಂದ ಮಧ್ಯದಿಂದ 12 ಸೆಂಟಿಮೀಟರ್ ದೂರದಲ್ಲಿದೆ. ಎಷ್ಟು ಸೆಂಟಿಮೀಟರ್ ದೂರದಲ್ಲಿದೆ? 12 ಸೆಂಟಿಮೀಟರ್ ದೂರದಲ್ಲಿದೆ. ಈ ಮಧ್ಯದಿಂದ ಈ ಜ, ಇದ್ರ ಹೆಸರೇನು? ಜಾವು ಎಷ್ಟು ಸೆಂಟಿಮೀಟರ್ ದೂರ ಐತೆ ಅಂದ್ರೆ 12 ಸೆಂಟಿಮೀಟರ್ ದೂರ ಐತಿ. ಎಷ್ಟು ಸೆಂಟಿಮೀಟರ್ ದೂರ ಐತಿ? 12 ಸೆಂಟಿಮೀಟರ್. ಈ ನೋಡ್ರಿ, ಈ ಜ ಅಥವಾ ಕಾರ್ಡು 18 ಸೆಂಟಿಮೀಟರ್ ಐತಿ ಅಂದ್ರೆ ಇತ್ತಾಗ 9 ಇರ್ತೈತಿ, ಇತ್ತಾಗ 9 ಇರ್ತೈತಿ. ಬರೋಬ್ರಿ? ಇತ್ತಾಗ 9 ಇರ್ತೈತಿ, ಇತ್ತಾಗ 9 ಇರ್ತೈತಿ. ಅವ್ರು ಏನು ಕಂಡು ಹಿಡಿ ಅಂದ್ರೆ, ಈಗ ನೆಕ್ಸ್ಟ್ ಏನು ಕಂಡು ಹಿಡಿ ಅಂದ್ರೆ ನೋಡು, ನೆಕ್ಸ್ಟ್ ಏನು ಕಂಡು ಹಿಡಿ ಅಂದ್ರೆ ಅದು ಇಂಪಾರ್ಟೆಂಟ್. ವ್ಯಾಸದ ಉದ್ದವನ್ನು ಕಂಡು ಹಿಡಿಯರಂದ್ರೆ, ವ್ಯಾಸ ಅಂದ್ರೆ ಡಯಾಮೀಟರ್. ತ್ರಿಜ್ಯ ಡಬಲ್ ಇರ್ತದೆ. ತ್ರಿಜ್ಯ 7 ಇದ್ರೆ ವ್ಯಾಸ 14 ಆಗೈತಿ. ತ್ರಿಜ್ಯ 8 ಇದ್ರೆ ವ್ಯಾಸ 16 ಆಗೈತಿ. ಸೊ ನಾ ತ್ರಿಜ್ಯ ಕಂಡು ಹಿಡ್ಕೋತೀನಿ ಮೊದಲ. ತ್ರಿಜ್ಯ ಅಂದ್ರೆ ಕೇಂದ್ರ ಬಿಂದುವಿನಿಂದ ವೃತ್ತದ ಮೇಲಿನ ಯಾವುದೇ ಬಿಂದುವಿಗೆ ಜೋಡಣೆ ಮಾಡಿದರೆ ಅದಕ್ಕೆ ಏನಂತೀವಿ? ತ್ರಿಜ್ಯ ಅಂತೀವಿ. ಈಗ ನಾವು ಪೈಥಾಗೊರಸ್ ಪ್ರಮೇಯ ಅಪ್ಲೈ ಮಾಡಬೇಕು. ಸೊ ನಿನಗೆ ಗೊತ್ತಿರಲೇಬೇಕಾಗುತ್ತೆ. ಸೊ ಪೈಥಾಗೊರಸ್ ಪ್ರಮೇಯ, 2 ಬಾಹುವಿನ ವರ್ಗದ ಮೊತ್ತವು 3ನೇ ಬಾಹುವಿನ ವರ್ಗಕ್ಕೆ ಸಮನಾಗಿರುತ್ತದೆ. ಈಗ ನಾವು ಇದಕ್ಕೆ ಹೈಪೋಟೆನಸ್ ಅಂತೀವಿ. ಏನಂತೀವಿ? ಹೈಪೋಟೆನಸ್ ಅಂದರೆ ಇವೆರಡು ಅಪೋಸಿಟು, ಇದು ಅಡ್ಜಸೆಂಟು. ಸಮ್ ಆಫ್ ದಿ ಸ್ಕ್ವೇರ್ಸ್ ಆಫ್ ದಿ 2 sides ಈಸ್ ಈಕ್ವಲ್ ಟು ದಿ ಸ್ಕ್ವೇರ್ ಆಫ್ ದಿ ಹೈಪೋಟೆನಸ್. ಸೊ ಇದನ್ನು ಸ್ಕ್ವೇರ್ ಮಾಡಿದ್ರೆ ಇದು ಹೈಪೋಟೆನಸ್. ಇದಕ್ಕೆ ಲಾಂಗೆಸ್ಟ್ ಸೈಡ್ ಆಗಿರ್ತೈತಿ. ಅದು ಏನಾಗಿರ್ತೈತಿ? ಲಾಂಗೆಸ್ಟ್ ಸೈಡ್ ಆಗಿರ್ತೈತಿ. ಸೊ ನೋಡೋಣ ಇಲ್ಲಿ ಹೆಂಗೆ ಬರ್ತೈತೆ ಅಂತೇಳಿ. 12 ಸ್ಕ್ವೇರ್ ಎಷ್ಟು? 144. ಸೊ 9 ಸ್ಕ್ವೇರು 81. ಸೊ 4 1 5, 4 1 5, 8 4 12, 1 1 2, 225 ಬಂದು ಈಗ ರೂಟ್ ಹಾಕೋಬೇಕು. ಏನು ಹಾಕೋಬೇಕು? ರೂಟ್ ಹಾಕೋಬೇಕು. ಸೊ 15 ಆಗೈತಿ. ಎಷ್ಟಕ್ಕತ್ತಿದ್ದು? 15. ಸೊ ಈಗ 15 ಆಯಿತು. ರೇಡಿಯಸ್ 15 ಆಯ್ತು. ಏನು ಸಿಕ್ತು ನಮ್ಗೆ ಅಂದ್ರೆ ಬರೀ ತ್ರಿಜ್ಯ ಸಿಕ್ತು. ಏನು ಸಿಕ್ತೀಗ? ತ್ರಿಜ್ಯ ಸಿಕ್ತು. ಇಲ್ಲಿಂದ ಇಲ್ಲಿ ತಕ್ಕ 15 ಅದಾರ, ಮತ್ತು ಇಲ್ಲಿಂದ ಇಲ್ಲಿ ತಕ್ಕೂ 15 ಇರ್ತೈತಿ. ಸೊ 15 ಎಷ್ಟದು? 30. ಹಂಗಾರೆ ನನಗೆ ವ್ಯಾಸದ ಉದ್ದ ಎಷ್ಟತ್ತೀಗ? 30 ಸೆಂಟಿಮೀಟರ್. ಇಟ್ಸ್ ವೆರಿ ಇಂಪಾರ್ಟೆಂಟ್ ಫಾರ್ ಆಲ್ ರೈಲ್ವೆ ಎಕ್ಸಾಮ್ಸ್. ಮತ್ತು SSC ಎಕ್ಸಾಮ್ಗಳಲ್ಲೂ ಕೇಳ್ತಾನೆ. SSC GD ಏನು ಕೇಳಲ್ಲದು ಮಾಡಿರಿ, ಕೇಳ್ತಾನೆ, ಪಕ್ಕ ಕೇಳ್ತಾನೆ. ಈ ಸಾರಿ ನಿಮ್ಗೆ ರೆಕ್ಟ್ಯಾಂಗಲ್ ಮ್ಯಾಗ ಕೇಳಿದಾನ, ಆಯತ, ಚೌಕ, ಸಿಲಿಂಡರು, ಕೋಣು, ಕೊಳವೆ, ಶಂಕು, ಸ್ಪೇರು, ಹೆಮಿಸ್ಪೇರು ಎಲ್ಲ ಒಂದು ಫಿಗರ್ಸ್ ಮೇಲೆ ಕ್ವಶನ್ಸ್ ಆಗಿದಾವೆ. ಬೇಕಾದ್ರೆ ನೀವು ಬರೆದಂಥ ಪೇಪರ್ಗಳನ್ನು ನಮ್ಗೆ ಹಾಕ್ರಿ, ಗೊತ್ತಾಗೈತೆ ನೋಡೋಣ. ಎಲ್ಲ ಶಿಫ್ಟ್ಗಳಲ್ಲಿ ಕೇಳಿದ ತುಂಬ ರಿವ್ಯೂ ಕೇಳಿದ್ದೀವಿ. ಸೊ ಮೆನ್ಸುರೇಷನ್ ಚಾಪ್ಟರ್ ತುಂಬ ಇಂಪಾರ್ಟೆಂಟ್. 2 3 4 ಕ್ವಶನ್ಸ್ ಬಂದವು ಮೆನ್ಸುರೇಷನ್ ಚಾಪ್ಟರ್ ಮೇಲೆ. ಅಲ್ಲಿ ಹೆಂಗಿರ್ತಾವೆ ಗೊತ್ತಾ? ಕ್ಯಾಲ್ಕುಲೇಟಿವ್ ಭಾಳ ಇರ್ತಾವೆ. ಸೊ ಪಾಠ ಅಷ್ಟೇ ಕಲಿಯೋಕೆ ಆಗಂಗಿಲ್ಲ. ಸೊ ಕಲೀಲಾರ್ದ ತುಂಬ ಇಂಪಾರ್ಟೆಂಟ್ ಕ್ಯಾಲ್ಕುಲೇಷನ್ಸ್ ಕಲಿಬೇಕಾಗಿದೆ. ಭಾಳ ಇಂಪಾರ್ಟೆಂಟ್ ಕ್ಯಾಲ್ಕುಲೇಷನ್. ಹೆಂಗೆ ಅಪ್ರಾಕ್ಸಿಮೇಷನ್ ಮೆಥಡ್ ಕಂಡುಹಿಡಿಬೇಕು. ನೆಕ್ಸ್ಟು ನಾವು ಡಿಜಿಟಲ್ ಸಮ್ ಯೂನಿಟ್ ಡಿಜಿಟು ತುಂಬ ಮೆಥಡ್ಗಳನ್ನ ಯೂಸ್ ಮಾಡೋಣ. ಸೊ ನೋಡಿ, ಈ ಪ್ರಶ್ನೆ ಮುಗೀತು. ನೆಕ್ಸ್ಟ್ ಪ್ರಶ್ನೆ ಯಾವುದೈತೆ ನೋಡೋಣ. ಏನಿಲ್ಲ, ಇದೇನು ಕೊಟ್ಟಿರ್ತಾರ? ಜಾ ಕೊಟ್ಟಾರ. ಇದ್ರ ಹೆಸರೇನು? ಈ 12 ಸೆಂಟಿಮೀಟರ್ ಉದ್ದ ಐತೆ ಅಂತ. ಇದರಿಂದ ಕೇಂದ್ರ ಬಿಂದುವಿನಿಂದ ದೂರ ಐತಿ. ಸೊ ನನಗೇನು ಬರ್ತೀಗ? ರೇಡಿಯಸ್ ಸಿಗುತ್ತೆ. ಈ ತ್ರಿಜ್ಯ ಡಬಲ್ ಏನಿರ್ತದೆ? ವ್ಯಾಸ ಇರ್ತೈತಿ. ಸೊ ರೇಡಿಯಸ್ದು ಡಬಲ್ ಏನಿರ್ತದೆ? ಡಯಾಮೀಟರ್ ಇರ್ತದೆ. ಡಯಾಮೀಟರ್ ಎಷ್ಟು ಸಿಗುತ್ತೆ? ಪಾಯಿಂಟ್ ದಿ ಲೆಂತ್ ಆಫ್ ದಿ ಡಯಾಮೀಟರ್ ಅಂದ್ರೆ ಸೊ ಸಿಕ್ಕೈತಿ. ಸೊ ನೆಕ್ಸ್ಟ್ ನೋಡು, ವೆರಿ 0 ಲೆವೆಲ್ ಕ್ವಶನ್, ಟೈಮ್ ಆ್ಯಂಡ್ ವರ್ಕ್ ಮೇಲೆ. ಐ ಟೈಪಿಸ್ಟ್ ಟೇಕ್ಸ್, ಈಗ ಏನು ಮಾಡ್ತಾನೆ ಟೈಪಿಸ್ಟ್? ಆ ಟೈಪಿಸ್ಟ್ ಟೇಕ್ಸ್ 40 ಮಿನಿಟ್ಸ್. ಎಷ್ಟು ಮಿನಿಟ್ಸು? ಎ ಟೈಪಿಸ್ಟ್ ಟೇಕ್ಸ್ 40 ಮಿನಿಟ್ಸ್ ಟು ಟೈಪ್ 2 pages. ಹೌ ಲಾಂಗ್ ವಿಲ್ ಹಿ ಟೇಕ್ ಟು ಟೈಪ್ 82 pages? ನೋಡಿ, ಒಬ್ಬ ಟೈಪಿಸ್ಟ್ ಅದನಂತ. ಒಬ್ಬ ಟೈಪಿಸ್ಟ್ 2 ಪುಟಗಳನ್ನು ಎಷ್ಟು ಪುಟಗಳನ್ನು? 2 ಪುಟಗಳನ್ನು ಟೈಪ್ ಮಾಡಲು 40 ನಿಮಿಷ ತಗೋತಾನದು. ಮಾಡಲು 40 ನಿಮಿಷ. ಎಷ್ಟು ನಿಮಿಷ?
ಟೈಪ್ ಮಾಡಲು 40 ನಿಮಿಷಗಳನ್ನು ತೆಗೆದುಕೊಳ್ಳುತ್ತಾನೆ. 82 ಪುಟಗಳನ್ನು ಟೈಪ್ ಮಾಡಲು ಅವನು ಎಷ್ಟು ಸಮಯ ತೆಗೆದುಕೊಳ್ಳುತ್ತಾನೆ? ವೆರಿ ವೆರಿ ಇಂಪಾರ್ಟೆಂಟ್. ನಿಮ್ಗೆ ಗೊತ್ತಿರಬೇಕು, ಇದು ಟೈಮ್ ಆ್ಯಂಡ್ ವರ್ಕ್ ಮೇಲೆ P1 H1 D1 ಡಿವೈಡೆಡ್ ಬೈ W1. ಈ ಗ್ರೂಪ್ ಇರ್ತಲ್ಲ, ವ್ಯಕ್ತಿ 1, ಗಂಟೆ 1, ದಿನ 1 ಡಿವೈಡೆಡ್ ಬೈ ಅವರ ಕೆಲಸ ಈಸ್ ಈಕ್ವಲ್ ಟು ಇನ್ನೊಂದು ಗ್ರೂಪ್ ಇರ್ತೈತೆ. ಸೊ P2 H2 D2 ಡಿವೈಡೆಡ್ ಬೈ W2. ಇವ್ರ ಕೆಲಸನ ಕೇಳ್ತಾರೆ. ಈಗ ಒಬ್ಬ ಟೈಪಿಸ್ಟ್ ಅದನ್ನ 2 ಪುಟ ಅಂದ್ರೆ ಕೆಲಸ ಇಲ್ಲೈತಿ. 2 ಪುಟ ಅನ್ನೋದು ಕೆಲಸ ಮಾಡಲು ಎಷ್ಟು? 2 ಪುಟಗಳನ್ನು ಟೈಪ್ ಮಾಡಲು 40 ನಿಮಿಷಗಳನ್ನು ತೆಗೆದುಕೊಳ್ತಾನೆ. ಒಬ್ಬ ಟೈಪಿಸ್ಟ್ ಅದನ್ನ ಅವ ಏನು ಮಾಡ್ತಾನೆ ಈಗ? 2 ಪುಟಗಳನ್ನು 2 ಪುಟ ಟೈಪ್ ಅಂದ್ರೆ 2 ಪೇಜಸ್ ಟೈಪ್ ಮಾಡ್ತಾನೆ. ಒಂದು ಕೆಲಸ ಅದ. ನೀವು 40 ನಿಮಿಷ ತಗೋತಾನೆ. ಎಷ್ಟು ತಗೋತಾನ? 40 ನಿಮಿಷ ತೆಗೆದುಕೊಳ್ಳುತ್ತಾನೆ. 82 ಪುಟಗಳು. ಇದು ಪೇಜಸ್ ಆಯ್ತು, ಇದು ಪೇಜಸ್. ಎಷ್ಟು ಈಗ 82 ಪುಟ. ಎಷ್ಟು ಪುಟ? 82 ಪೇಜಸ್ ಟೈಪ್ ಮಾಡಲು ಅವನು ಎಷ್ಟು ಸಮಯ ತೆಗೆದುಕೊಳ್ಳುತ್ತಾನೆ ಅಂದರೆ ಎಷ್ಟು ಗಂಟೆ? ವೆರಿ ಸಿಂಪಲ್. ಇದು ನೀವು ಇಲ್ಲೇ ಸಾಲ್ವ್ ಮಾಡ್ಕೋಬೋದು, ಅಥವಾ ಇನ್ನೊಂದು ಟೈಪ್ ಹೇಳ್ತೀನಿ, ಡೋಂಟ್ ವೆರಿ. ಇದು ಫಾರ್ಮುಲಾ ಪ್ರಕಾರ ಇರ್ತೈತಿ ನೋಡಿ. 2 1 2 20 ಬರೋಬ್ಬರಿ. ಈಗ ಗಂಟೆ ಇಲ್ಲೇ ಇರ್ತೈತಿ. ಸೊ ಪಿ ಕ್ಯಾನ್ಸಲ್ ಆಗತಿ. ಸೊ 2ನ್ನ 2 2 4. ಇದು ಕ್ರಾಸ್ ಮಲ್ಟಿಪ್ಲಿಕೇಶನ್ ಆಗತ್ತೆ. ಈ ಕಡೆ 2 8 16 0ಕ್ಕೆ 0 ಅಂದ್ರೆ 1640 ಗಂಟೆ. ಇನ್ನೊಂದು ಮೆಥಡ್ ಹೇಳ್ತೀನಿ ನೋಡು. ಒಬ್ಬ ಟೈಪಿಸ್ಟು 2 ಪೇಜ್ ಟೈಪ್ ಮಾಡಾಕ ಎಷ್ಟು? 40 ನಿಮಿಷ ತೊಗೊಂಡ ಬರೋಬ್ಬರಿ. ಇನ್ನೊಬ್ಬ ಹೌ ಲಾಂಗ್ ವಿಲ್ ಹಿ ಟೇಕ್ ಟು ಟೈಪ್ 82 ಪೇಜಸ್? 82 ಪೇಜಸ್ಸನ್ನು ಟೈಪ್ ಮಾಡಲಿಕ್ಕೆ ಎಷ್ಟು ಗಂಟೆ ತೊಗೋತಾನೆ ಅಂತ ಕೇಳ್ತಾರೆ. ಸೊ ನಾನು ಇಲ್ಲೇ ಕ್ಯಾಲ್ಕುಲೇಷನ್ ಮಾಡೋದು, ಕ್ರಾಸ್ ಮಲ್ಟಿಪ್ಲಿಕೇಶನ್ ಮಾಡಿ. ಸೊ 40 × 82 ಡಿವೈಡೆಡ್ ಬೈ 2. ಸೊ 2 20 ಆಕತಿ, ಮತ್ತು 2 4 2 8 16. ಸೊ 2 4 2 8 16 0 1640 ಬರ್ತೈತೆ ಆನ್ಸರ್. 1640 ಇಲ್ಲೇ ಬರುತ್ತೆ. ಹೆಂಗೂ ಮಾಡ್ಬೋದು. ಸೊ ದೇರ್ ಈಸ್ ನೋ ನೀಡ್ ಟು ಫಾಲೋ ಮಾಡಬೇಕು. 2 ಪೇಜಸ್ಸು 3 ಪೇಜಸ್ಸು ಪೇಜಸ್ಸನ್ನು ಟೈಪ್ ಮಾಡ್ತಾರೆ, ಅದ್ರ ಕೆಲಸ ಆಕತಿ. 40 ನಿಮಿಷ ತಗೋತಾನೆ 2 ಪೇಜ್ ಟೈಪ್ ಮಾಡೋಕೆ. ಸೊ 82 ಪೇಜ್ ಮಾಡೋಕೆ 1640 ನಿಮಿಷ ತಗೋತಾನೆ. ಎಷ್ಟು ನಿಮಿಷಗಳಲ್ಲಿ? 1600. ಸೊ ನಾನು ನಿಮಿಷನ ತಾಸಕ್ಕೆ ಕನ್ವರ್ಟ್ ಮಾಡ್ಕೋಬೋದು. ಇಷ್ಟು ನಿಮಿಷ ಐತಪ್ಪ ಅಂತಂದ್ರೆ ಇಲ್ಲಿ ನೋಡಿ ಎಷ್ಟು ನಿಮಿಷ. ಇಲ್ಲಿ ಐತೆ. ಇದು ಸೆಕೆಂಡು, ಇದು ಮಿನಿಟು, ಇದು ಅವರ್. ಈಗ 1640 ನಿಮಿಷ ಐತೆ ಅಂದ್ರೆ ಇದನ್ನು ನಾನು ಗಂಟೆ ಕನ್ವರ್ಟ್ ಮಾಡ್ಕೋಬೋದು. ಡಿವೈಡೆಡ್ ಬೈ 60 ಮಾಡಿ. ಒಂದು ಪ್ಲೇಸ್ ಈ ಕಡೆ ಮೂವ್ ಆಗ್ತಿರ್ತಾರೆ, ಡಿವೈಡ್ ಬೈ 60 ಮಾಡಿರಿ. ಸೊ ಡಿವೈಡ್ ಬೈ 60 ಮಾಡಿ. 0 0 ಕ್ಯಾನ್ಸಲ್. 6 2 12 4 ಉಳಿತು. 6 8 48 ಆರಂಭ. 6 7 42 2 ಇಂಟೀಜರ್ ಬೈ 7 ಅಂದರೆ 27 ಇಂಟೀಜರ್ 2/7 ಗಂಟೆ ಅಂತ. ಅಂದ್ರೆ ಮಿನಿಮಮ್ 27 ತಾಸು ಮ್ಯಾಗ ಇಷ್ಟು ಗಂಟೆ ತೊಗೋತಾನೆ. ಇಷ್ಟು ಗಂಟೆದೊಳಗೆ ಕೇಳಿದ್ರೆ ಹಿಂಗೆ ಇರ್ತೈತಿ. ಬರೀ ನಿಮಿಷದಾಗ ಅಷ್ಟಲ್ಲ, ಗಂಟೆದೊಳಗೂ ಮಾಡ್ಬೋದು. ಇದು ನಿಮಿಷ. ಎಷ್ಟು ನಿಮಿಷ? 1640 ನಿಮಿಷ. ಸೊ ನೆಕ್ಸ್ಟ್ ಕ್ವೆಶ್ಚನ್ ನೋಡೋಣ. ಇದು ಪರ್ಸೆಂಟೇಜ್ ಮೇಲೆ ತುಂಬ 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 ಕ್ಯಾಲ್ಕುಲೇಟಿವ್ ಪ್ರಶ್ನೆ ಆಗಿರ್ತೈತಿ. ಸೊ ಈ ಪ್ರಶ್ನೆ ಬಿಡಿಸ್ಬೇಕಂತಂದ್ರೆ ಸ್ವಲ್ಪ ನಮಗೆ ಒಳಗೆ ಇನ್ನರ್ ಕ್ಯಾಲ್ಕುಲೇಟಿವ್ ತಾಕತ್ ಬೇಕಾಗತ್ತೆ. ಬೇಕಾದ್ರೆ ನೀವು ಈ ಕ್ವಶನ್ಸನ್ನ ತುಂಬ ಕಡೆ ನೋಡಿರ್ತೀರಿ, ಬಟ್ ಇಲ್ಲೊಂಥರ ಡಿಫ್ರೆಂಟಾಗೆ ನೋಡೋಣ. ಸೊ ನೋಡಿ ಹೆಂಗೈತೆ ಅಂತ. ಇಂಧನದ ಬೆಲೆ 3 ಸತತ ತಿಂಗಳುಗಳಲ್ಲಿ 30%, 20% ಮತ್ತು 50% ಕಡಿಮೆಯಾಗುತ್ತದೆ. ಏನಾಗತ್ತೆ ಈಗ ನೋಡ್ರಿ, ಯುದ್ಧ ಆಗ್ಬಿಟ್ಟಿದ್ದಪ್ಪ. ಇರಾನು ಇಸ್ರೇಲು ಯುದ್ಧ ಆಗತೈತಿ, ಅಮೇರಿಕಾ ಯುದ್ಧ ಆಗತೈತಿ. ಸೊ ಫಸ್ಟ್ ತಿಂಗಳು ಎಷ್ಟು ಬಿತ್ತು? 100% ಇರ್ತದೆ ಅದ್ರ ಬೆಲೆ. 100 ರೂಪಾಯಿ ಲೀಟ್ರ್ ಇಡ್ತದಕ್ಕೋ. ಬಟ್ 30% ಡ್ರಾಪ್ ಆಗಿಬಿಡ್ತು. 30% ಅಂತೂ ಡ್ರಾಪ್ ಆಗಿಬಿಡ್ತು, ರೇಟ್ ಬಿದ್ದುಬಿಡ್ತು. ಸೊ 30% ಅಂದರೆ 70 ಅದು. ಮತ್ತು 2ನೇ ತಿಂಗಳಿಗೆ ಅದ್ರದ್ದಂತ ಮತ್ತು 70 ಮತ್ತು 20 ಕಮ್ಮಿ ಆಗತ್ತೆ. ಮತ್ತು ನೆಕ್ಸ್ಟ್ ಮತ್ತು 50 ಕಮ್ಮಿ ಆಗತ್ತೆ. ಬಟ್ 4ನೇ ತಿಂಗಳು ಇಮಿಡಿಯೇಟ್ ಏನು ಮಾಡ್ಬಿಡ್ತಾರೆ ಅವರು? ಆದರೆ 4ನೇ ತಿಂಗಳಲ್ಲಿ 40% ಹೆಚ್ಚಾಗುತ್ತದೆ. ನೋಡು, 1ನೇ ಮಂತು, 2ನೇ ಮಂತು, 3ನೇ ಮಂತು ಡಿಕ್ರೀಸ್ ಹಾಕೋತ ಬರ್ತೈತಿ, ಮೈನಸ್ ಹಾಕೋತ ಬರ್ತೈತಿ. ಬಟ್ 4ನೇ ತಿಂಗಳಲ್ಲಿ ಹೆಚ್ಚಾಕತ್ತೆ, 40 ಹೆಚ್ಚಾಕತ್ತೆ. ಆದರೆ
ಮೂಲ ಬೆಲೆಗೆ ಅಂದರೆ ಇಲ್ಲಿ ಇರ್ತೈತಲ್ಲ ಮೂಲ ಬೆಲೆ ಅಂದರೆ 100%. ಮೂಲ ಬೆಲೆ ಅಂದರೆ 100%. ಮೂಲ ಬೆಲೆಗೆ ಹೋಲಿಸಿದರೆ 4ನೇ ತಿಂಗಳಲ್ಲಿ ಇಂಧನದ ಬೆಲೆಯಲ್ಲಿ ಶೇಕಡಾವಾರು ಹೆಚ್ಚಳ ಅಥವಾ ಇಳಿಕೆ ಎಷ್ಟು, ಇಲ್ಲಿಂದ ಇಲ್ಲೇ ಎಷ್ಟು ಇಳಿಕೆ ಆಗೈತೋ ಹೆಚ್ಚಾಗೈತೋ ಅನ್ನೋ ಕಂಡುಹಿಡಬೇಕು. ಸೊ ಇಟ್ಸ್ ವೆರಿ ಇಂಪಾರ್ಟೆಂಟ್. ನೋಡಿ ಕ್ಯಾಲ್ಕುಲೇಟಿ ಅದ, ನೀವು ಎಲ್ಲಿ ನೋಡಿರೋ ಬಿಟ್ಟರೆ ಗೊತ್ತಿಲ್ಲ ನನಗೆ, ಬಟ್ ನಾನು ಎಲ್ಲಿ ನೋಡಿಲ್ಲ, ಬಟ್ ಆದ್ರೆ ನೋಡಿ ಹೆಂಗೆ ಬಿಡಿಸ್ತೀನಿ ಅಂತ. ಸೊ ವೆರಿ ಇಂಪಾರ್ಟೆಂಟ್. ಹಾಂ, ಮೊದಲನೇ ತಿಂಗಳ 3 ಸತತ ತಿಂಗಳುಗಳಲ್ಲಿ 30%, 20%, 50% ಕಡಿಮೆ ಆಗುತ್ತದೆ. ಸೊ ನೋಡಿ 100 ಇದ್ದಿದ್ದು 30 ಕಮ್ಮಿ ಆದರೆ 70. ನೆಕ್ಸ್ಟ್ ಎರಡನೇ ತಿಂಗಳ 20 ಕಮ್ಮಿ ಆಗತ್ತೆ. 100 ಇದ್ದಿದ್ದು 20 ಕಮ್ಮಿ ಆದರೆ 80. ನೆಕ್ಸ್ಟ್ 100 ಇದ್ದಿದ್ದು 50 ಕಮ್ಮಿ ಆದರೆ 50 ಕಡಿಮೆ ಆಗುತ್ತದೆ. ಆದರೆ 4ನೇ ತಿಂಗಳಲ್ಲಿ 40%ರಷ್ಟು ಹೆಚ್ಚಾಗುತ್ತದೆ. ಎಷ್ಟು ಪರ್ಸೆಂಟ್ ಹೆಚ್ಚಾಗುತ್ತದೆ? 100 ಇದ್ದಿದ್ದು 140. ಬರೋಬ್ಬರಿ? ಹಂಗಾದ್ರೆ ಇದನ್ನು ಕ್ಯಾಲ್ಕುಲೇಷನ್ ಮಾಡಬೇಕು. ಓವರಾಲ್ ಡಿಕ್ರೀಸ್ ಆಗೈತೋ ಇನ್ಕ್ರೀಸ್ ಆಗೈತೋ ಕಂಡುಹಿಡಬೇಕು. ನೋಡಿ 00 ಕಾಟು 00 ಕಾಟು 0000 ಕಾಟು 00 ಕಾಟು. ಸೊ ಬಟ್ ಒಂದು ಇಂಪಾರ್ಟೆಂಟ್ ನೆನಪಿರಲಿ, ನಾನೇನಾದ್ರೆ ಈ ಕೆಳಗಿರತಕ್ಕಂಥ 10 ಕಟ್ ಮಾಡಿ ಬಿಸ್ನೆಸ್ ಫೇಲ್ ಮಾಡ್ಕೊಂಡ್ಬಿಟ್ಟಿದೆ. ಇಂಥ ಕ್ವಶನ್ಸ್ಗಳನ್ನ ನೀವು ಟ್ಯಾಕಲ್ ಮಾಡಾಕತ್ತೀರ ಅಂದ್ರೆ ಕೆಳಗೆ 10 10 10 ಯಾವತ್ತೂ ಡಿಸ್ಟರ್ಬ್ ಮಾಡಬೇಡಿ. ಡಿಸ್ಟರ್ಬ್ ಮಾಡಿದರೆ ನಿಮಗೆ ಕ್ಯಾಲ್ಕುಲೇಟಿವ್ ಆಗಿ ನಿಮ್ಮನ್ನು ಕಾಡ್ತೈತೆ, ಭಾಳ ಕ್ಯಾಲ್ಕುಲೇಟಿವ್ ಆಗಿ ಕಾಡ್ತೈತೆ. ಈಗ ಸಿಂಪಲ್ ನೋಡೋಣ. 14 5 ಇನ್ನೆಲ್ಲ ಗುಣಿಸ್ಕೋಬೇಕು. 14 5 70 ಬರೋಬ್ಬರಿ. ಇಲ್ಲೇ 7 8 56. ಸೊ ಇಂಟು ಮಾಡ್ಕೊ. ಸೊ ಡಿವೈಡೆಡ್ ಬೈ 10 10 100 10 10 100 100 ಏಟ್ ಆಗೈತಿ. ಸೊ 1 0 2 0 ಇದು 3 0 4 0 ಒಂದೇ ಅಲ್ಲ. ಹಾಂ, ಈಗ ನೋಡಿ ನನಗೆ ಎಷ್ಟೈತಿ ಡಾಟಾ ಎಷ್ಟೈತಿ ನಂದು? 10,000 ರೂಪಾಯಿ ಆತಿ. ಸೊ ಇದನ್ನು ಗುಣಾಕಾರ ಮಾಡ್ಕೋಬೇಕು. ಹೆಂಗೆ? ಫಾಸ್ಟ್ ಇರ್ಬೇಕಾ? 7 6 42 ಕೈಲ ಬಂತ 4 7 5 34 39. ಸೊ 0. ಈಗ ಕೆಳಗೆ ಎಟ್ಟೈತಿ? 10,000 ಐತಿ. 2,000 ಐತಿ 10,000. ಸೊ 10,000 ರೂಪಾಯಿಗೆ ಇದ್ದಂಥ ಬೆಲೆ 10,000 ರೂಪಾಯಿ ಇರ್ತೈತಿ. ಅದು 3,920 ಆಗೈತಿ. ಅಂದ್ರೆ 10,000 ರೂಪಾಯಿ ಕೊಂಡ್ಕೊಂಡು 3,920ಕ್ಕೆ ಮಾರಾಕತ್ತೇನಂದ್ರೆ ಎಷ್ಟು ಲಾಸ್ ಆಯ್ತು ನನಗೆ? ಎಷ್ಟು ಲಾಸ್ ಆಯ್ತು ನೋಡಿರಿ, ಭಾಳ ಲಾಸ್. ಸೊ ಎಷ್ಟು ಲಾಸ್ ಆಯ್ತು ನೋಡಿರಿ. ಇದನ್ನು ಸಣ್ಣ ಹುಡುಗರೈತೆ ನಾವೇನು ಮಾಡೋದಿಲ್ಲ, 10,000 ಮತ್ತು 3,920 ಕಳಿಯೋಂಗಿಲ್ಲ. ಸೊ ನಾ ಹೆಂಗೆ ಮಾಡ್ತೀನಿ ನೋಡಿ, 920ಕ್ಕೆ 80 ರೂಪಾಯಿ ಕೊಟ್ರೆ 4,000 ಆತ. 4,000 ಆತು. ಮ್ಯಾಗ 10,000 ಬರೋಕೆ 6,000 ಕೊಡಿಸ್ಬೇಕಲ್ಲ ಅದಕ್ಕೆ. ಎಷ್ಟು? 2,000 6,000 6,000 ರೂಪಾಯಿ ಕೂಡಿಸ್ಬೇಕು. ಹಂಗಾರೆ 6,080 ನೋಡಿನೇ. 10,000 ಇದ್ದಿದ್ದು 3,920 ಆಗೈತಿ. ಸೊ ಎಷ್ಟು ಕೂಡಿಸಿದ್ರೆ ಎಷ್ಟು ಕಮ್ಮಿ ಆಗೈತಿ? 10,000 3,920 ಕಳೆದ್ರೆ ಎಷ್ಟು ಆಗೈತಿ? ಅದ್ರ ಲಾಸ್ ಆಗೈತಿ. ನಾನು ಕೊಂಡ್ಕೊಂಡಿದ್ದು ಇಷ್ಟಕ್ಕೆ, ಬಟ್ ಮಾರಾಕತ್ತಿದ್ದು 3,920ಕ್ಕೆ. ಬಟ್ ಲಾಸ್ ಎಷ್ಟಾಯ್ತು? 6,080 ರೂಪಾಯಿ ಲಾಸ್. ಬಟ್ ಇಲ್ಲಿ 80 ರೂಪಾಯಿ ಕೊಟ್ರೆ 4,000 ಸುದ್ದ ಆಯ್ತು, ಮ್ಯಾಗ 6,000 ಇಷ್ಟೇ. ಡಿವೈಡೆಡ್ ಬೈ 10,000. 10,000 4 0 ಬರ್ತವೆ. ಎಷ್ಟು 0 ಬರ್ತವೆ? 4 0. ಎಷ್ಟು 0 ಬರ್ತವೆ? 4 0. ಸೊ ಇಲ್ಲೇನು ಇಂಟು 100 ನಾ ಪರ್ಸೆಂಟೇಜಿಗೆ ಕನ್ವರ್ಟ್ ಮಾಡಿದ್ನಿ ಅಂದರೆ ಇಂಟು 100 ಮಾಡ್ಕೋಬೇಕು. ಇಂಟು 100. ಸೊ ಸ್ವಲ್ಪ ಕಾಣಿಸತ್ತದ. ಸೊ ಇಲ್ಲಿ ಬಿಡಿಸ್ತೀನಿ ನೋಡಿ. 3,920 3,920 ಡಿವೈಡೆಡ್ ಬೈ 10,000. 2,000 10,000 ಅಂದ್ರೆ 4 0 ಇರ್ತಾವೆ. ಸೊ ಈಗ 3,920 ಅಂತಂದ್ರೆ ನಾ ಎಷ್ಟಕ್ಕೆ ಹೋಗ್ಬೇಕು? 10,000ಕ್ಕೆ ರೀಚ್ ಮಾಡ್ಬೇಕು. ಅಂದ್ರೆ ಎಷ್ಟು ಲಾಸ್ ಆಯ್ತು ನಂಗೆ? 80 ರೂಪಾಯಿ ಕೊಟ್ಟರೆ 4,000 ಮ್ಯಾಗ 6,080 ರೂಪಾಯಿ ನಂಗೆ ಲಾಸ್ ಆಗೈತಿ. 6,080 ರೂಪಾಯಿ ಏನಾಗೈತಿ? ಲಾಸ್ ಆಗೈತಿ. ಸೊ ಡಿವೈಡೆಡ್ ಬೈ 10,000. 10,000 ಇಂಟು 100. ಸೊ ತಿಳಿತಾ? ಇಂಟು 100 ಮಾಡ್ಕೋಬೇಕಾ ನೋಡಿ ಒಂದ್ಸಲ. ಇಂಟು 100 ಮಾಡ್ಕೋಬೇಕಾ? ಸೊ ಇಂಟು 100 ಮಾಡ್ಕೊಂಡ್ರೆ ನೋಡ್ರಿ. ಸೊ ಎಲ್ಲೆಲ್ಲಿ ಆಗೈತಿ? 2 0 ತೆಗಿತೀನಿ, ಇಲ್ಲಿ 2 0 ತೆಗಿತೀನಿ. ಸೊ ಇಲ್ಲೊಂದು 0 ಇಲ್ಲೊಂದು 0. ಸೊ ತಳಗೆ 10 ಅಷ್ಟೈತಿ. 608 ಡಿವೈಡ್ ಬೈ 10 ಅಂದ್ರೆ ಪಾಯಿಂಟ್. ಈ ತೆಳಗೆ ಒಂದು 0 ಐತಿ ಅಂದ್ರೆ ಒಂದು ಪ್ಲೇಸ್ ಬಿಟ್ಟು ಪಾಯಿಂಟ್ ಕೊಟ್ಬಿಡು. 60.8 ಅಂದ್ರೆ ಡಿಕ್ರೀಸ್ ಆಗೈತಿ. ಏನಾಗೈತಿ? ಡಿಕ್ರೀಸ್. 10,000 3,920ಕ್ಕೆ ಮಾರಾಕತಿ ಅಂದ್ರೆ 6,080 ರೂಪಾಯಿ ಲಾಸ್ ಆಗೈತೆ. ಅಂದ್ರೆ ಡಿಕ್ರೀಸ್ ಆಗೈತೆ. ಅಂದ್ರೆ ಎಷ್ಟು ಪರ್ಸೆಂಟ್ ಡಿಕ್ರೀಸ್ ಆಗೈತಿ? ಡಿಕ್ರೀಸ್ ಬೈ 60.8%. ಅಂದ್ರೆ ಇಳಿಕೆ ಆಗೈತಿ. ಏನಾಗೈತಿ? ಇಳಿಕೆ.
ಡಿಕ್ರೀಸ್ ಬೈ 60.8. ವೆರಿ ವೆರಿ ಇಂಪಾರ್ಟೆಂಟ್. ಇದಕ್ಕೆ ಕೂಡ ಸ್ಪೀಡಾಗಿ ಸಾಲ್ವ್ ಮಾಡ್ಬೋದು. ಬಟ್ ಅಲ್ಲಿ ನಾನು ನಿಮಗೆ ತಿಳಿಸ್ಬೇಕಂತಂದ್ರೆ ಇಟ್ಸ್ ಮೈ ಎಫರ್ಟ್. ಅದು ನಾನಲ್ಲಿ ಸ್ವಲ್ಪ ನಾನು ಇದನ್ನು ಮಾಡಲೇಬೇಕಾಗತ್ತೆ. ಸೊ ನೋಡು ನೆಕ್ಸ್ಟ್ ಪ್ರಶ್ನೆ ಯಾವುದಿತ್ತು. ರಮೇಶ, ಸೀಮಾ ಆ್ಯಂಡ್ ರಮೇಶ್, ಸೀಮಾ ಆ್ಯಂಡ್ ಶಾನಿಯಾ ಇನ್ವೆಸ್ಟ್ 1,2,3,0 1,710 1,010 ರೆಸ್ಪೆಕ್ಟಿವ್ಲಿ ಟು ಸ್ಟಾರ್ಟ್ ಎ ಬಿಸ್ನೆಸ್. ಇಲ್ಲಿ ಮತ್ತೆ ಪಾರ್ಟ್ನರ್ಶಿಪ್ ಮೇಲೆ ಬಂದಿದೆ. ಬಿಸ್ನೆಸ್ ನಡೆದೈತಿ. ಇವರು ರಮೇಶ, ಈಕಿ ಸೀಮಾ, ಈಕಿ ಶಾನ್ಯಾ. 1,230 1,710 1,010 ರೆಸ್ಪೆಕ್ಟ್ ಟು ಸ್ಟಾರ್ಟ್ ಎ ಬಿಸ್ನೆಸ್. ದ ಪ್ರಾಫಿಟ್ ಎಟ್ ದಿ ಎಂಡ್ ಆಫ್ ದಿ ಇಯರ್ ಈಸ್ 1,580. ಬಟ್ ಟೋಟಲ್ ಪ್ರಾಫಿಟ್ ಎಷ್ಟಾಗೈತಿ. ಬಟ್ ಇವ್ರು ಹೂಡಿಕೆ ಎಷ್ಟು ಮಾಡ್ಯಾರ. ಈಕಿ 1,230 ಹಾಕ್ಯಾಳ, ಈಕಿ 1,230 ಹಾಕ್ಯಾನ, ಈಕಿ 1,710 ಹಾಕ್ಯಾಳ, ಈಕಿ 1,010 ಹಾಕ್ಯಾನ. ಸೊ ಹೀಗೆ ಮಾಡಬೇಕು. ಇಫ್ ದ ಪ್ರಾಫಿಟ್ ಎಟ್ ದಿ ಎಂಡ್ ಆಫ್ ದಿ ಇಯರ್, ಪ್ರಾಫಿಟ್ ಮೂರು ಮಂದಿ ನಡುವೆ ಪ್ರಾಫಿಟ್ ಎಷ್ಟು ಬರ್ತೀವಿ 1,580 ಬಂದಿದೆ. ಸೊ ನಾವು ಏನು ಮಾಡ್ಕೋಬೇಕಿಲ್ಲ, ಈ ಡಾಟಾನ ಇಲ್ಲೇ ಬರೀತೀನಿ. ಇಲ್ಲೇ ಬರ್ದು ನಾ ಏನು ಮಾಡ್ತೀನಿ ಮತ್ತು ಕಟ್ ರೇಷೋದಾಗ ಕಟ್ ಮಾಡ್ಬೇಕು ಅದನ್ನು. ಸೊ ಈಗ ಒಂದು ಏನು ಹೇಳ್ಬೇಕಪ್ಪ, ಕಟ್ ಹೊಡಿಬೇಕು. 0 ಹೋಗತಿ, 0 0 0 101 171 123 ಒಂದ ಮಗ್ಗೆಗೆಲ್ಲ. ಸೊ ನಂಗೆ ಹೇಳಿ 123 ಅನುಪಾತ 171 ಅನುಪಾತ 1,101 ತೋತೀನಿ. ಸೊ ಇಷ್ಟು ರೇಷೋದೊಳಗೆ ಅವ್ರು ಏನು ಮಾಡ್ಯಾರ, ಬಿಸ್ನೆಸ್ ಸ್ಟಾರ್ಟ್ ಮಾಡ್ಯಾರ. ಬಟ್ ಪ್ರಾಫಿಟ್ ಎಷ್ಟೈತಿ ಮೂರು ಮಂದಿ ನಡುವೆ 1,580. ಟೋಟಲ್ ರೇಷೋ ಅಂದ್ರೆ ಕೂಡಿಸಿದ್ರೆ ಇದಕ್ಕೆ ಸಮ ಇರ್ತೈತಿ. ಬಟ್ ದೆನ್ ವಾಟ್ ಈಸ್ ದಿ ಶೇರ್ ಆಫ್ ಶಾನ್ಯಾ. ಶಾನ್ಯಾದ ಕೇಳಿಲ್ಲ, ಶಾನ್ಯಾದ ಇಲ್ಲೈತಿ 101 ಕೇಳ್ಯಾರ ಅವರು. ಎಷ್ಟ್ರ ಕೇಳ್ಯಾರ 101 ಕೇಳ್ಯಾರ. ಸೊ ಡಿವೈಡೆಡ್ ಬೈ ಇದು ಹಿಂಗಂದ್ರೆ ಹೆಂಗೆ ಗೊತ್ತಾ, ಅಷ್ಟು ಕೂಡಿಸ್ಬೇಕು ನಾವು. 1 1 2 ಇಲ್ಲಿ ಬಿಡಿಸ್ತಾನ ಕೂಡಿಸ್ರಿ. 1 1 2 2 3 5. ಸೊ 0 7 2 9 ಆಕತಿ. ಸೊ 1 1 2 3 395. ಸೊ ಟೋಟಲ್ ವ್ಯಾಲ್ಯೂ ಆಫ್ ದಿ ರೇಷಿಯೋ ಎಷ್ಟತ್ತು, ಅನುಪಾತಗಳ ಒಟ್ಟು ಮೊತ್ತ 395 ಆಯ್ತು. ಈ 395 ಇದಕ್ಕೆ ಸಮ ಇರುತ್ತೆ ಬರೋಬ್ಬರಿ. ಅದಕ್ಕೆ ನಾನು 395 ಇಂಟು 1580 ಬರ್ಕೋತ. ಸೊ ಈಗ ಕಟ್ ಹೊಡೆದ್ಬಿಟ್ರೆ ನಂದು ಲಗ್ಭಗ್ ಆನ್ಸರ್ ಸಿಗ್ತೈತಿ ನೋಡು. ಅಂದ್ರೇನು 395 ಅಂದ್ರೆ ಎಷ್ಟು, 1,580 ಬರೋಬ್ಬರಿ. ನನಗೆ ಕೇಳ್ಯಾರ ಶಾನ್ಯಾದ ಕೇಳ್ಯಾರ 101 ಅಂದ್ರೆ ಎಷ್ಟು ಕೇಳ್ಯಾರ, ಎಕ್ಸ್ ಅಂತ ಅರ್ಥ. ಸೊ ಕ್ರಾಸ್ ಗುಣಾಕಾರ ಮಾಡಿದ್ರೆ 1,580 ಇಂಟು 101 ಬರ್ತೈತಿ. ಡಿವೈಡ್ ಬೈ 395 ಮೇಕ್ಸ್ ಮೇಲೆ ಹೋಗತಿ. ಸೇಮ್ ಹಾಗೆ ಇಲ್ಲಿ ನೋಡ್ರಿ ಹೆಂಗೆ ಮಾಡೋ. ಇಲ್ಲಿ ನೋಡ್ರಿ ಕಟ್ ಹೊಡಿಬೇಕು. ಮೂರಲ್ಲೇ ಹೋಗಲ್ಲ ಅದು. ಸೊ ಮೂರಲ್ಲೇ ಹೋಗಲ್ಲ, ಯಾಕಂದ್ರೆ 5 ಐತಿ. 3 1 3 3 3 9 ಹೋಗಲ್ಲ. 5 5 7 35 4 ಉಳಿತು 5 9 45. ಸೊ 5 5 ಹೋಗಲ್ಲ, ಯಾಕಂದ್ರೆ ಬಿಡಿಸ್ತಂದ 1 ಐತಿ. 5 3 15 5 1 5 3 ಉಳಿತು 5 6 30. ಸೊ 500 ಅಂದ್ರೆ 1,580 ರೂಪಾಯಿ ಹೋಗ್ತೀವಿ. ಅದ್ರ ಬದಲಿ 316 ಬಂದೈತಿ. ಸೊ ಇಲ್ಲಿ 79 ಎಷ್ಟರಲ್ಲೇ ಹೋಗೈತಿ ನೋಡ್ಕೊಬಣ್ಣ ನಾವು. 79 ಎಷ್ಟರಲ್ಲೇ ಹೋಗೈತಿ, 101 ಹೋಗಲ್ಲ 79 ಮಗಿಗೆ. ಇಲ್ಲಿ 6 ಐತಿ ಅಂದ್ರೆ 4ರಲ್ಲೇ ಗುಣಿಸಿರಿ ಬರ್ತ ನೋಡಿ. 4 9 30 4 7 28 29 30 31 316. 79 1 79 4. ಈಗ ನಾನು 101 ಇಂಟು 4 ಮಾಡಿದ್ರೆ 404 ರೂಪಾಯಿ ಆನ್ಸರ್ ಬರೋದೈತಿ. 404 ರೂಪಾಯಿ ಆನ್ಸರ್ ಬರೋದಿದೆ. ಸೊ ಇದು ಪಾರ್ಟ್ನರ್ಶಿಪ್ ಅಂತ ಹೇಳ್ತೀವಿ. ಯಾವ ಪ್ರಶ್ನೆ ಇದು, ರೈಲ್ವೆ NTPCಯಲ್ಲಿ ಕೇರ್ತಕ್ಕಂಥ ಪ್ರಶ್ನೆ ಪಾರ್ಟ್ನರ್ಶಿಪ್ ಮೇಲೆ. ಸೊ ಬಿಡಿಸ್ಬೇಕು. ಡೈಲಿ ಪ್ರಾಕ್ಟೀಸ್ ಆದಂಗೆಲ್ಲ ಬರತೈತೆ ಅದು. ಮತ್ತು ಬಿಟ್ಟರಂತೂ ನಡೆಯಂಗಿಲ್ಲ. ಬಟ್ ರೈಲ್ವೆ ಎಕ್ಸಾಮ್ ಬರಿತಿರ್ತೀವಿ ಅಂದರೆ ಇಂಥ ಪ್ರಶ್ನೆಗಳನ್ನ ನೋಡ್ಬೇಕಾಗೈತೆ ಬರೋಬರಿ. ಈ ಪ್ರಶ್ನೆ ಆಯ್ತು ನೋಡ್ರು, ಇದು ಎವರೇಜ್ ಮೇಲೆ. ಯಾವುದು ಮೇಲೆ ಅಂದರೆ ಎವರೇಜ್. ದಿ ಸಮ್ ಆಫ್ 12 ನಂಬರ್ಸ್ ಈಸ್ 40. ನೋಡಿರಿ 12 ನಂಬರ್ದವಂತ ಆ 12 ನಂಬರ್ಗಳ ಮೊತ್ತ ಎಷ್ಟೈತಿ 540. ಅವುಗಳ ಸರಾಸರಿ ಕಂಡುಹಿಡಿಯಿರಿ. ಇದ್ರ ಅಂದರೆ ಹೆಂಗೆ ಗೊತ್ತಾ, 12 ಜನರಿಗೆ 12 ಸಂಖ್ಯೆಗಳ ಮೊತ್ತ ಅಂದ್ರೆ ನಾ 12 ಸಂಖ್ಯೆ. ಈಗ 12 ಸಂಖ್ಯೆ 1 2 3 4 5 6 7 8 9 10 12 ಸಂಖ್ಯೆಗೆ ನಾನು ಒಟ್ಟು 540 ರೂಪಾಯಿ ಕೊಟ್ಟಿನಿ. ಮತ್ತು ಒಬ್ಬೊಬ್ಬರಿಗೆ ಎಷ್ಟು ಬರ್ತೈತಿ, 12 ಮಂದಿ ಅದರ 12 ಸಂಖ್ಯೆಗಳ ಮೊತ್ತ ಅಂದ್ರೆ ಒಟ್ಟು ಇಸ್ಕೊಂಡ್ರೆ ಒಟ್ಟು ಮೊತ್ತ ಎಷ್ಟಾಗತ್ತೆ 540. ಹಂಗಾರೆ ಒಬ್ಬರಿಗೆ ಎಷ್ಟು ಕೊಟ್ಟಂಗಾಯ್ತು, ಅದೇ ಸರಾಸರಿ. ಅಂದರೆ ಒಬ್ಬರಿಗೆ ಸಮವಾಗಿ ಕೊಡೋದು ಅದು ಸರಾಸರಿ. ಸೊ 540 ಏನೈತಿ ಒಟ್ಟು ಮೊತ್ತ ಐತೆ ಅಥವಾ ಸಂಖ್ಯೆಗಳ ಮೊತ್ತ ಡಿವೈಡ್ ಬೈ 12 ಮಾಡ್ಬೇಕು. ಸೊ 12 ಮಾಡಿದ್ರೆ ಅಂದರೆ ಒಬ್ಬೊಬ್ಬರಿಗೆ ಎಷ್ಟು ಕೊಡ್ತೀನಿ ಸಿಗ್ತಾ.
ಸೊ 12 ನಾಲ್ಕಲೆ 48, 12 ಐಲೆ 20 ಬರ 12 ನಾಲ್ಕಲೆ 48, 2 50 ಆಕೈತಿ. 48 2 50, 4 6 ಉಳಿದು 6 60 ಆಯ್ತು. 12 ಐಲೆ 60. ಅಂದ್ರೆ ಒಬ್ಬೊಬ್ಬರಿಗೆ ನಾ ಎಷ್ಟು ಕೊಟ್ಟಂಗಾಯ್ತು? 45 ರೂಪಾಯಿ ಕೊಟ್ಟಂಗಾಯ್ತು. ಆಪ್ಷನ್ ಎ ಈಸ್ ಯುವರ್ ಆನ್ಸರ್. ನೆನಪಿರಲಿ, ಇಲ್ಲೇ ನೀವು 12 ನಾಲ್ಕಲೆ 48. 48 ಅಂದರೆ ಎಷ್ಟು ಉಳಿತು? 50 ಅವಕ್ರಿ ಇನ್ನೆರಡು 50 ಆಯ್ತು. ಮ್ಯಾಗ 4 ಐತೆ. 4 2 ಎಷ್ಟು? 6 ಆಯ್ತು. 6 ಅಂದ್ರೆ 6 ರೂಪಾಯಿ ಉಳಿತು. 12 ಐಲೆ 60. 12 ಐಲೆ 60. ಸೊ 45 ಇವರ ಆನ್ಸರ್ ಆಗಿರ್ತೈತಿ. ಇದು ಸರಾಸರಿ ಮೇಲೆ ತುಂಬ ಈಸಿ ಕ್ವೆಶನ್. ಇದಿಲ್ಲ ನೋಡಿ, ಮೋಸ್ಟ್ ಪ್ರೊಬೆಬಲಿ ಈ ಕ್ವೆಶನನ್ನು ನೀವು ಸದ್ಯದಲ್ಲೇ ನೋಡಿರ್ಲಿಕ್ಕಿಲ್ಲ. ಇದು ಏನದ? ಮೀನ್ ಮೀಡಿಯನ್ ಮೋಡ್ ರಿಲೇಷನ್ ಮೇಲೆ ಇರ್ತಕ್ಕಂಥ ಪ್ರಶ್ನೆ. ಫ್ರೀಕ್ವೆನ್ಸಿ ಡಿಸ್ಟ್ರಿಬ್ಯೂಷನ್ ಹ್ಯಾಸ್ ಎ ಮೀನ್ ಆಫ್ 55. ಮೀನ್ ಅಂತ ಹೇಳ್ತೀವಿ, ಸರಾಸರಿ. ಮೀನ್ 55 ಆ್ಯಂಡ್ ಎ ಮೋಡ್ ಬಹುಲಕ್ ಅಂತೀವಿ ನಾವು ಕನ್ನಡದೊಳಗೆ ಅಂತೀವಿ, ಬಹುಲಕ್. ಮೀನು ಮೋಡ್ 50, ಮೀನ್ 55. ಆ್ಯಂಡ್ ಎಂಪಿರಿಲಿಕ್ ರಿಲೇಷನ್ ಹೋಲ್ಡ್ಸ್ ವಾಟ್ ಶುಡ್ ಬಿ ದಿ ಮೀಡಿಯನ್ ಮೀಡಿಯನ್ ಆಫ್ ದಿ ಡಾಟಾ ಸೆಟ್. ಅಂದ್ರೆ ಒಂದು ಡಾಟಾ ಕೊಟ್ಟ ಇಲ್ಲ ನೋಡ, ಆವರ್ತನ ವಿತರಣೆಯ ಸರಾಸರಿ. ಅಂದ್ರೆ ಆವರ್ತನ ಅಂದ್ರೆ ಈ ಥರ ಡಾಟಾ ಇರ್ತಾವೆ. ಸರಾಸರಿ 55 ಕೊಟ್ಟಣ. ಎಷ್ಟು ಕೊಟ್ಟಣ? ಅಂದ್ರೆ ಎಷ್ಟೇ ಇರಲಿ ಡಾಟಾಗಳು, ಬಟ್ ಸರಾಸರಿ ಏನಾಗಿರ್ತೈತಿ? 55. ಸರಾಸರಿ 55. ಮತ್ತು ಮೋಡ್ ಅಂದ್ರೆ ಇಲ್ಲಿ ಆ್ಯಕ್ಚುಲಿ ಟ್ರಾನ್ಸ್ಲೇಷನ್ ಪ್ರಾಬ್ಲಮ್ ಇದೆ. ನಾವು ಕನ್ನಡದಲ್ಲಿ ಟ್ರಾನ್ಸ್ಲೇಷನ್ ತುಂಬ ಪ್ರಾಬ್ಲಮ್ ಆಗಿದೆ. ಇದು ಬಹುಲಕ್ ಆಗಬೇಕು. ಏನಾಗಬೇಕಿದು? ಬಹುಲಕ್. ಇದ್ರದ್ದೊಂದು ಸೂತ್ರ ಐತಿ, ಆ ಸೂತ್ರ ಹಾಕಿದರೆ ನಿಮಗೆ ಬರ್ತೈತಿ. ಪ್ರಾಯೋಗಿಕ ಸಂಬಂಧವು ಸರಿಯಾಗಿದ್ದರೆ ಡೇಟಾ ಸೆಟ್ನ ಸರಾಸರಿ ಏನಾಗಿರಬೇಕು? ದಶಮಾಂಶ ಸ್ಥಳಗಳಿಗೆ ಪೂರ್ಣಾಂಕಗೊಳಿಸಿ. ಅಂದರೆ ಅಪ್ರಾಕ್ಸಿಮೇಷನ್ ಹೋಗಿ ನಾವು ಆನ್ಸರ್ನ ಹಾಕಬೇಕಾಗಿರ್ತೈತಿ. ಸೊ ಇಲ್ಲಿ ನೋಡ್ರಿ, ಇಂಗ್ಲೀಷ್ನ ಬರಿತೀನಿ. ವಾಟ್ ಇಸ್ ದಿ ರಿಲೇಷನ್ ಬಿಟ್ವೀನ್ ಮೀನ್ ಮೀಡಿಯನ್ ಮೋಡ್? ಮೀಡಿಯನ್ ಮೋಡ್ ಅಂತ. ಸೊ ಮೀಡಿಯನ್ ಅಂದರೆ ಏನು, ಮೀನ್ ಅಂದರೆ ಏನು ಹೇಳ್ತೀನಿ ನೋಡಿ. ಸಂಖ್ಯೆ ಬರ್ಕೋರಿ. 1 2 3 4 ಮತ್ತು 2 6 2 5 7 ರ್ಯಾಂಡಮ್ ಆಗಿ ಯಾವುದೋ ಸಂಖ್ಯೆ ಬರ್ಕೋರಿ. ಮೀನ್ ಅಂದರೆ ಸರಾಸರಿ. ಏನೋ ಸರಾಸರಿ. ಮೀಡಿಯನ್ ಅಂದರೆ ಮಿಡಲ್ ನಂಬರ್. ನೋಡೋಣ ಅದು ಹೆಂಗೆ ಮಿಡಲ್ ನಂಬರ್ ಹೇಳ್ತೀನಿ. ಬಟ್ ಸರಾಸರಿ ಎಲ್ಲ ಸಂಖ್ಯೆಗಳು ಕೂಡಿಸೋದು. ಆ ಸಂಖ್ಯೆಗಳು ಕೂಡಿಸಿ ಎಷ್ಟು ನಂಬರ್ ಕಟ್ ಮಾಡಿದ್ರೆ ನಿಮಗೆ ಸರಾಸರಿ ನಿಮ್ಗೆ ಗೊತ್ತಾಗ್ತದೆ. ಸರ್ ಬಹುಲಕ್ ಅಂದ್ರೆ ಏನು? ಬಹುಲಕ್ ಅಂದ್ರೆ ಜಾಸ್ತಿ ಹೈಯೆಸ್ಟ್ ರಿಪೀಟಿಂಗ್ ನಂಬರ್ಸ್. ಅಂದ್ರೆ ಜಾಸ್ತಿ ಯಾವ ನಂಬರ್ ರಿಪೀಟ್ ಇರುತ್ತಲ್ಲ ಇವಕ್ಕೆ ಮೋಡತ್ತಿ ಡೈರೆಕ್ಟ್ ಆನ್ಸರ್. ಸೊ 2 2 2 3 ಸಲ ಕಾಣಿಸ್ಕೊಂಡತಿ. 2 2 2 ಉಳಿಕೆದು ಯಾವ ಸಂಖ್ಯೆಗಳು ಇಷ್ಟು ರಿಪೀಟ್ ಆಗಿ ಕಂಡಿಲ್ಲ. ಸೊ ಒಂದಕ್ಕಿಂತ ಹೆಚ್ಚು ಒಟ್ಟು ಡಬಲ್ ಆಗಿ ಜಾಸ್ತಿ ರಿಪೀಟಿಂಗ್ ನಂಬರ್ ಅದೇ ಇರಬೇಕು. ಅದಕ್ಕೆ ನಾವು ಬಹುಲಕ್ ಅಂತೀವಿ, ಮೋಡ್ ಅಂತೀವಿ. ಸೊ ಈಗ ನೋಡಿ 2 2 2 2 2 ಹೌದಾ? ಇದು ಏನಾಗಿದೆ? 7 ತಿದಾಗಿ 7. ಸೊ ಬಹುಲಕ್. ಈ ಮೀಡಿಯನ್ ಅಂದರೆ ಇನ್ಕ್ರೀಸಿಂಗ್ ಆರ್ಡರ್ ಒಳಗೆ ಬರ್ಕೋಬೇಕು. ಇನ್ಕ್ರೀಸಿಂಗ್ ಆರ್ಡರ್ ಒಳಗೆ ಬರ್ಕೊಂಡ್ರೆ ಸಿಗ್ತೈತಿ. ಈಗ ಇದ್ರ ರಿಲೇಷನ್ಶಿಪ್ ಹೇಳ್ತೀನಿ ನೋಡಿ. ಫಾರ್ಮುಲಾ ಐತಿ, ಇದ್ರ ರಿಲೇಷನ್ಶಿಪ್ ಹೇಳ್ತೀನಿ ನೋಡಿ. ಇದ್ರ ಫಾರ್ಮುಲಾ ಐತಿ, ಹೆಂಗೈತಿ? ಮೋಡ್ ಈಕ್ವಲ್ ಟು ಮೋಡ್ ಈಕ್ವಲ್ ಟು 3 ಮೀಡಿಯನ್ ಮೈನಸ್ 2 ಮೀನ್. ಈ ಪ್ರಶ್ನೆ ಗೊತ್ತಿರಬೇಕು ನಿಮಗೆ. ಈ ಫಾರ್ಮುಲಾ ಗೊತ್ತಿರಬೇಕು. ಇದರ ಅರ್ಥ ಬಹುಲಕ್ ಏನಂತಿರಬೇಕು? ಬಹುಲಕ್ ಈಸ್ ಈಕ್ವಲ್ ಟು, ಇದು ಎದಕ್ಕೆ ಸಮಾನ ಇರುತ್ತಂದ್ರೆ, ಇದು ಎದಕ್ಕೆ ಸಮ ಇರ್ತೈತಪ್ಪ ಅಂದ್ರೆ 3 ಮಧ್ಯಾಂಕ. ಏನಂತಿದ್ದಕ್ಕೆ ಮೀಡಿಯನ್ಗೆ ಅಂತೀವಿ ಮಧ್ಯಾಂಕ. ಅಂದ್ರೆ ಮಧ್ಯದಲ್ಲಿ ಇರಬೇಕಿದೆ ಸಂಖ್ಯೆ. ಮೈನಸ್ 2 ಸರಾಸರಿ. ಇದು ನಿಮ್ಗೆ ಗೊತ್ತಿತ್ತಂದ್ರೆ ಮುಗೀತು. ಸೊ ಇಲ್ಲಿ ನಾ ಡಾಟಾ ಹಾಕೋತೀನಿ ನೋಡು. ಸರಾಸರಿ ಎಷ್ಟು ಕೊಟ್ರನ? ಸರಾಸರಿ 55 ಕೊಟ್ಟಾನ. ಮೋಡ್ ಎಷ್ಟು ಕೊಟ್ರನ? 50 ಕೊಟ್ರನ. ಮೋಡ್ ಅಂದ್ರೆ ಬಹುಲಕ್ ಎಷ್ಟು ಕೊಟ್ಟನ? 50 ಕೊಟ್ಟನ. ಇಸ್ ಈಕ್ವಲ್ ಟು ಸರಾಸರಿ ಎಷ್ಟು ಕೊಟ್ಟನ? 55. 2 × 55. ಈಗ 3 × ಮಧ್ಯಾಂಕ ಕೇಳೋಣ. ಏನು ಕೇಳೋಣ? ಡೇಟಾ ಸೆಟ್ನ ಸರಾಸರಿ ಏನಾಗಿರಬೇಕು? ವಾಟ್ ಶುಡ್ ಬಿ ದಿ ಮೀಡಿಯನ್? ಇಲ್ಲೇನೋ ಟ್ರಾನ್ಸ್ಲೇಟ್ ಏನಾಗಿದೆ? ಸಂಬಂಧವು ಸರಿಯಾಗಿದ್ದರೆ ಡೇಟಾ ಸೆಟ್ನ ಸರಾಸರಿ ಏನಾಗಿರಬೇಕು?
ಏನೋ ಟ್ರಾನ್ಸ್ಲೇಟ್ ಇದಾಗಿದೆ. ಬಟ್ ಮೀಡಿಯನ್ ಕಂಡಿಬೇಕು. ಏನು ಕಂಡಿಬೇಕು? ಮಧ್ಯಾಂಕ ಕಂಡಿಬೇಕು. ಮಧ್ಯಾಂಕ ಅಂದ್ರೆ ಮ ಅಷ್ಟ ಬರ್ಕೋರಿ, ಮಧ್ಯಾಂಕ. ಇದು ನೋಡಪ್ಪಿ, ಇದು ಏನಾಗೈತಿ ಗುಣಾಕಾರ ಮಾಡ್ರೆ 2 10 110 ಆಕೈತಿ. ಎಷ್ಟು ಆಕೈತಿ? ಇಸ್ಕ್ವಲ್ ಟು 3 ಮಧ್ಯಾಂಕ ಮೈನಸ್ 2 10 2 10 1 11 ಆಕೈತಿ ಬಂತು. ಇದು 50. ಸೊ ಬರೋಬರಿ. ಸೊ ಈ ಮೈನಸ್ 110 ಇದನ್ನ ಆ ಕಡೆ ಹೋದ್ರೆ ಪ್ಲಸ್ 110 ಆಕೈತಿ. ಅಂದ್ರೆ ಟೋಟಲ್ ಎಷ್ಟು ಆಕೈತಿ? 160 ಆಕೈತಿ. ಎಷ್ಟು ಆಕೈತಿ? 110 ಆ ಕಡೆ ಪ್ಲಸ್ 110 ಆಕೈತಿ. 50 ಪ್ಲಸ್ 110 160. 3 ಮಧ್ಯಾಂಕ ಈ 3 ಕಟ್ ಮಾಡಿರಿ. ಅಂದ್ರೆ 3 ಕಟ್ ಮಾಡಿದ್ರಿ ಅಂದ್ರೆ ಎಷ್ಟು ಬರ್ತು ನಾವು? 3 5 15 3 5 15 ಇಲ್ಲಿ ಕಾಣಿಸುತ್ತೆ. ಇಲ್ಲಿ ಬರಿತೀನಿ ಮೇಲೆ 160ನ್ನ ಎಟ್ಟರಲ್ಲಿ ಡಿವೈಡ್ ಮಾಡಕ್ಕೆ ನಾ ಈಗ 160ನ್ನ ಎಟ್ಟರಲ್ಲಿ ಡಿವೈಡ್ 3 3 5 15 1 ಉಳಿತು. ಎಷ್ಟು ಉಳಿತು? 1 ಉಳಿತು. ಇದು ಮತ್ತೇನಾಯ್ತು? 10 ಮತ್ತು 3 3 9 9 ಮತ್ತು 1 ಉಳಿತು. ಪಾಯಿಂಟ್ ಕೊಟ್ರೆ 10 ಮತ್ತು 3 53.33 ನಿಮ್ಮ ಆನ್ಸರ್ ಆಗಿರುತ್ತೆ. 53.33 53.86 ಅಲ್ಲ, ಬರೋಬರಿ. ಸೊ ನಿಯರೆಸ್ಟ್ ಇಂಟೀಜರ್ ಅದ. ಸೊ ಈ ಪ್ರಶ್ನೆ ಹೀಗಿದೆ, ಮೋಡ್ ಈಕ್ವಲ್ ಟು 3 ಮೀಡಿಯನ್ ಮೈನಸ್ 2 ಮೀನ್. ಈ ಪ್ರಶ್ನೆ ತುಂಬ ಇಂಪಾರ್ಟೆಂಟ್. ಸ್ಟ್ಯಾಟಿಸ್ಟಿಕ್ಸ್ ಸಂಖ್ಯಾಶಾಸ್ತ್ರದಲ್ಲಿ ಈ ಪ್ರಶ್ನೆ ಬರ್ತದೆ. ಆಯಿತಾ? ಮೀನ್ ಕೇಳ್ಬೋದು, ಮೀಡಿಯನ್ ಕೇಳ್ಬೋದು, ಮೋಡ್ ಕೇಳ್ಬೋದು. ಈ ಪೂರ ಮೂರನ್ನು ಮಿಕ್ಸ್ ಮಾಡಿ ಕೇಳಿದಾಗ ನಿಮಗೆ ಗೊತ್ತಿರ್ಬೇಕು, ಅಂದ್ರೆ ಟ್ಯಾಕಲ್ ಮಾಡ್ತೀರಿ. ಎಂತೆಂತೋ ಯಾವುದೇ ಪ್ರಶ್ನೆಗಳನ್ನ ಮಾಡೋದಿಲ್ಲ ರೈಲ್ವೆ ಎಕ್ಸಾಮ್ ಕ್ರ್ಯಾಕ್ ಮಾಡ್ಬೇಕಂತ. ಸೊ ನಾನು ವಾಪಸ್ ಹೋಗಿ ಕ್ಲಾಸ್ ಅವೇ ಕ್ವಶನ್ಸ್ಗಳನ್ನ ಅವೇ ನೋಡ್ತೀವಿ, ಅವೇ ಪ್ರಾಫಿಟ್ ಆ್ಯಂಡ್ ಲಾಸ್, ಅವೇ ಸಿಂಪಲ್ ಇಂಟ್ರೆಸ್ಟ್, ಅವೇ ಕಂಪೌಂಡ್ ಇಂಟ್ರೆಸ್ಟು. ಬಟ್ ನಾ ಸ್ಟ್ಯಾಟಿಸ್ಟಿಕ್ಸು ಮಾಡಲ್ಲ, ಅಲ್ಜೇಬ್ರಾನು ಮಾಡಲ್ಲ, ಜಾಮೆಟ್ರಿನೂ ಮಾಡಲ್ಲ, ಸೀದಾ ಅಲ್ಲೇ ಹೋಗ್ತೀವಿ, ಏನೂ ಸಿಗಂಗಿಲ್ಲ. ಓಕೆ, ಇದು ಪ್ರಶ್ನೆ ಲಾಸ್ಟ್ ಆಗಿರ್ತೈತೆ ನೋಡೋಣ. ದ ಮಂತ್ಲಿ ಇನ್ಕಮ್ಸ್ ಆಫ್ 2 ಫ್ರೆಂಡ್ಸ್. ಇದು ಇನ್ಕಮ್ ಅಂದರೆ ಒಂಥರ ರೇಷಿಯೋಕ್ಕೂ ಸಂಬಂಧಪಟ್ಟಿರ್ತೈತಿ ಮತ್ತು ಪರ್ಸೆಂಟೇಜ್ಗೂ ಸಂಬಂಧಪಟ್ಟಿರ್ತೈತಿ. ದ ಮಂತ್ಲಿ ಇನ್ಕಮ್ಸ್ ಆಫ್ 2 ಫ್ರೆಂಡ್ಸ್ ಅದರ ಇಬ್ಬರು ತುಷಾರ್ ಮತ್ತು ಮಾಸಿಕ ಆದಾಯ ಕ್ರಮವಾಗಿ ಇಲ್ಲೇ ಸ್ವಲ್ಪ ಮತ್ತು ಏನಾಗಿದೆ. ದ ಮಂತ್ಲಿ ಇನ್ಕಮ್ಸ್ ಆಫ್ 2 ಫ್ರೆಂಡ್ಸ್ ತುಷಾರ್ ದ ಮಂತ್ಲಿ ಇನ್ಕಮ್ಸ್ ಆಫ್ 2 ಫ್ರೆಂಡ್ಸ್ ತುಷಾರ್ ಆ್ಯಂಡ್ ಸೇವಿ. ತುಷಾರ್ ಇನ್ನೊಬ್ಬ ಯಾವ ಅದನ್ನ ತುಷಾರ್ ಮತ್ತು ಇನ್ನೊಬ್ಬ ಯಾವ ಅದನ್ನ 2 ಫ್ರೆಂಡ್ಸ್. ಇವ ತುಷಾರ್, ಇನ್ನೊಬ್ಬ ಯಾವ ಬಿ ಅನ್ನೋ ವ್ಯಕ್ತಿ ಇತ್ತು. ತುಷಾರ್ ಮತ್ತು ಉಳಿತಾಯದ ಇಬ್ಬರು ಸ್ನೇಹಿತರ ಮಾಸಿಕ ಆದಾಯ ಕ್ರಮವಾಗಿ ಇನ್ಕಮ್ ಐತೆ. ಸೊ ನಮ್ಮ ಫಸ್ಟ್ ಇದಕ್ಕಿಂತ ಮೊದಲು ಹೇಳ್ತೀವಿ ನೋಡು, ಒಂದು ಇದದ ಫಾರ್ಮುಲದ ಇನ್ಕಮ್ ಏನಂತ ಹೇಳ್ತೀವಿ? ಇನ್ಕಮ್ ಈಕ್ವಲ್ ಟು ಎಕ್ಸ್ಪೆಂಡಿಚರ್ ಪ್ಲಸ್ ಸೇವಿಂಗ್ಸ್. ಈ ಫಾರ್ಮುಲಾ ಗೊತ್ತಿರ್ಬೋದು. ಇನ್ಕಮ್ ಅಂದ್ರೆ ಆದಾಯ ಪಗಾರ ಬರುತ್ತೆ ತಿಂಗಳು, ಅದಕ್ಕೆ ಇನ್ಕಮ್ ಅಂತೀವಿ. ಆ ಪಗಾರ ಬಂದು ಕ್ಲೋಸ್ ಮಾಡಿಬಿಡ್ರಿ. ಇದ್ರಾಗ ಸ್ವಲ್ಪ ಖರ್ಚು ಮಾಡ್ತೀವಿ ಪ್ಲಸ್ ಉಳಿಸ್ಕೋತೀವಿ. ಅಂದ್ರೆ ಅದು ಎದಕ್ಕೆ ಸಮ ಆಯ್ತು ನೋಡಿ. 10,000 ರೂಪಾಯಿ ಸಂಬಳ ಐತೆ ಅಂದ್ರೆ 8,000 ರೂಪಾಯಿ ನಾನು ಖರ್ಚು ಮಾಡಿದ್ದೀನಿ ಅಂದರೆ 2,000 ರೂಪಾಯಿ ಸೇವಿಂಗ್ಸ್. ಇದಕ್ಕೆ ನಾವು ಏನಂತೀವಿ? ಎಕ್ಸ್ಪೆಂಡಿಚರ್ ಪ್ಲಸ್ ಸೇವಿಂಗ್ಸ್ ನಾವು ಇನ್ಕಮ್ ಅಂತೀವಿ, ಆದಾಯ ಏನಂತೀವಿ, ಬರೋಬರಿ ಇಲ್ಲ. ಸೊ ಅವ್ರು ಏನಂದ್ರೆ ದ ಮಂತ್ಲಿ ಇನ್ಕಮ್ ಆಫ್ 2 ಫ್ರೆಂಡ್ಸ್. ತುಷಾರ್ ಏನೋ ಯಾವಂದ್ರೆ ಸ್ವಲ್ಪ ಅದು ಟ್ರಾನ್ಸ್ಲೇಟಲ್ಲಿ ಏನೋ ಆಗಿದೆ 6:7 ಐತಿ. ಇನ್ಕಮಲ್ಲಿ ಏನದ 6:7. ಆ್ಯಂಡ್ ಈಚ್ ಆಫ್ ದೆಮ್ ಸೇವ್ಸ್ 66,000 ಎವ್ರಿ ಮಂತ್. ಪ್ರತಿ ತಿಂಗಳು ಅವ್ರು ಏನು ಮಾಡ್ತಾರೆ? 66,000 ಉಳಿತಾಯ ಮಾಡ್ತಾರೆ. ಇಫ್ ದ ರೇಷೋ ಆಫ್ ದೇರ್ ಮಂತ್ಲಿ ಎಕ್ಸ್ಪೆಂಡಿಚರ್ ನೋಡಿಲ್ಲ, 66,000 ಇಬ್ಬರು ಉಳಿತಾಯ ಮಾಡ್ತಾರೆ. 66,000ನ 66K ಅವರು ಉಳಿತಾಯ ಮಾಡ್ತಾರೆ. ಬಟ್ ಇಫ್ ದೇರ್ ರೇಷೋ ಆಫ್ ದೇರ್ ಮಂತ್ಲಿ ಎಕ್ಸ್ಪೆಂಡಿಚರ್ 2:4 ಅದು ಬರೋಬರಿ. ಇವ್ರದ್ದು ಇನ್ಕಮ್ ಏನದ 6:7 ಬರೋಬರಿ. ಈಗ ಈ ಇನ್ಕಮು ಮತ್ತು ಎಕ್ಸ್ಪೆಂಡಿಚರ್ಗೆ ನಾವೇನು ಮಾಡ್ಕೋಬೇಕು? ಒಂದೇ ಡಿಫ್ರೆನ್ಸನ್ನು ನೋಡ್ಕೋಬೇಕಾಗತ್ತೆ. ಈಗ 6 2 ಕಳೆದ್ರೆ 4, 7 4 ಕಳೆದ್ರೆ 3 ಬರಲ್ಲ. ಸೊ ಇಲ್ಲ ಇದನ್ನು ನಾವು ಎಕ್ಸ್ಪಾಂಡರ್ ಮಾಡ್ಕೋಬೋದು, ಇಲ್ಲ 2 1 2. ಸೊ 7 2 ಮಧ್ಯ ನಡುವೆ ಎಷ್ಟೈತಿ ವ್ಯತ್ಯಾಸ? 5 ಐತಿ. ಸೊ 6 1 ನಡುವೆ ವ್ಯತ್ಯಾಸ ಎಷ್ಟೈತಿ? 5 ಐತಿ. ಸೊ 5 ಐತಿ, ಒಂದೇ ಗ್ಯಾಪ್ ಐತಿ. ಇಲ್ಲಿ 66K, ಇಲ್ಲಿ 66K ಬರೋಬರಿ. 66,000 66,000. ಸೊ 5 ಅಂದ್ರೆ 66,000. 5 ಅಂದ್ರೆ ಎಷ್ಟು?
66,000. ಬಟ್ ಅವ್ರು ಏನು ಕೇಳ್ಯಾರ, ಫೈಂಡ್ ದಿ ಮಂತ್ಲಿ ಇನ್ಕಮ್ ಆಫ್ ತುಷಾರ್. ತುಷಾರ್ ಒಂದು ಫಸ್ಟ್ ಏನೈತಿ ಆರ್ ಐತಿ, ಇವ ತುಷಾರ್, ಇವ ಇನ್ನೊಬ್ಬ ವ್ಯಕ್ತಿ, ಆ ಒಂದು ಬಿ ಅಂತತೋ ಏನಾರ್ತು. 5 ಅಂದ್ರೆ 66,000, 66,000. ಬಟ್ ಇವು ತುಷಾರಿಂದ ಏನೈತಿ ಇಲ್ಲೇ ರೇಷೋ 6 ಐತಿ. ಎಷ್ಟೈತಿ 6. 5 ಅಂದ್ರೆ ಎಷ್ಟು ಅಂತ, 6 ಅಂದ್ರೆ ಎಷ್ಟು ಕೇಳ್ಬೋದು ಅವರು. ಸೊ ನಾ ಇಲ್ಲಿ ನೋಡಿ, 5 ಒಂದಲೇ 5, 1 ಉಳಿತು, 5 ಮೂರಲೇ 15, 1 ಉಳಿತು, 5 ಏಳೆ 10, 00. ಸೊ 13,200 ರೂಪಾಯಿ ಎಷ್ಟೊತ್ತಿಗೆ. ಸೊ 6ನ್ನ ಇಲ್ಲಿ ಹೋಗಿ ಕ್ರಾಸ್ ಮಲ್ಟಿಪ್ಲಿಕೇಶನ್ ಮಾಡಿರಿ ಸಿಕ್ಬಿಡುತ್ತೆ ನನಗೆ. 6 0 0, 6 0 0, 6 ಏಳೆ 12, ಕೈಲ ಬಂತು 1, 6 ಮೂರಲೇ 18, 1 19, 6 ಒಂದಲೇ 6 1 7, 79,200 ರೂಪಾಯಿ ತಳಗೈತಿ ನೋಡಿ ಆಪ್ಷನ್. ಸೊ ಹಿಂಗೂ ಮಾಡ್ಬೋದು, ಇನ್ನೊಂದು ಥರನ ಮಾಡ್ತೀನಿ ನೋಡಿ. ನಿಮಗೆ ಇದು ಕನ್ಫ್ಯೂಸ್ ಆಗಿದ್ರು ಕೂಡ ಫಸ್ಟ್ ಬರ್ಕೋಬೇಕು. ಪ್ರತಿಯೊಬ್ಬರು 66,000 ಉಳಿಸ್ತಾರೆ, ನಿಮಗೆ ಅದು ಕಲ್ಪನೆ ಅದು ಮೈಂಡ್ ಅವ್ರು ಫಿಕ್ಸ್ ಮಾಡ್ಕೊಂಬಿಡ್ರಿ. ಬಟ್ ಇಲ್ಲಿ ಇನ್ಕಮ್ ರೇಷಿಯೋ ಏನದ 6:7 ಆಗದ. ಇವ ತುಷಾರ ಇನ್ನೊಬ್ಬ ವ್ಯಕ್ತಿ ಬಿ ಅಂತ ತೊಗೊಂಡಿನಿ, ನಂಗೆ ಗೊತ್ತಿಲ್ಲವ, ಸ್ವಲ್ಪ ಪ್ರಿಂಟ್ ಮಿಸ್ಟೇಕ್ ಆಗ್ಯದ. ಅವ್ರದ್ದು ಏನದ ಇಲ್ಲಿ ಎಕ್ಸ್ಪೆಂಡಿಚರ್ ರೇಷಿಯೋ ಕೊಟ್ಟಾರ 1 ಇಲ್ಲಿ ಕೊಟ್ಟಾರ. ಎಕ್ಸ್ಪೆಂಡಿಚರ್ ಮಂತ್ಲಿ ಎಕ್ಸ್ಪೆಂಡಿಚರ್ ರೇಷಿಯೋ 2:4. ದ ಮಂತ್ಲಿ ಇನ್ಕಮ್ ಕೇಳಾರ, ಏನು ಕೇಳಾರ ಮಂತ್ಲಿ ಇನ್ಕಮ್ 2:4. ನೋಡಿ ಇದ್ರ ಮಧ್ಯೆ ನಡುವೆ ಗ್ಯಾಪ್ ನಾನು ಒಂದೇ ಕಾಣ್ಕೋಬೇಕು, ಇಂಥ ಪ್ರಾಬ್ಲಮ್ ಬಿಡಿ. ಯಾಕಂದರೆ ಇಬ್ಬರು ಕೂಡ 66,000 ಉಳಿತಾಯ ಮಾಡ್ತಾರೆ, 66,000 ಉಳಿತಾಯ ಮಾಡ್ತಾರೆ. ಸೊ ನೋಡಿ, ಸೊ 7ರಾಗ 4 ಕಳೆದ್ರೆ 3, 6ಗೆ 2 ಕಳೆದ್ರೆ 4 ಬರಲಿಲ್ಲ. ಸೊ ಇದನ್ನು ಬೇಕಾದ್ರೆ ನಾನು 2ರಲ್ಲಿ 2 4 8, 2 ಏಳೆ 4 8, 6 4 ಆದರೆ 2, 7ರಿಗೆ 8 ಕಳೆದ್ರೆ 1 ಬರಲಿಲ್ಲ. 3 4 12, 3 ಏಳೆ 6, 6 0, 7 5 ಬರಲಿಲ್ಲ ಗ್ಯಾಪು. ಬೇಕಾದ್ರೆ ಇದನ್ನು ಸಣ್ಣದು ಮಾಡ್ಕೊ, 2 1 2 ಏಳೆ ಬರೋಬರಿ. ಸೊ ಈ ಗ್ಯಾಪ್ ನೋಡ್ಕೊಂಡು ನಾವು, ಈ ಗ್ಯಾಪ್ ನೋಡ್ಕೊಂಡು 6 ಮತ್ತು 5ರ ವ್ಯತ್ಯಾಸ 1, 7 2ರ ವ್ಯತ್ಯಾಸ 5, ಇದು 5 ಆಗಿರ್ತೈತಿ. ಸೊ 5 ಅಂದರೆ ಇಬ್ಬರು 66,000 ಉಳಿಸ್ತಾರೆ, ಅಂದ್ರೆ 5 ಅಂದ್ರೆ 66,000. 5 ಅಂದರೆ ಎಷ್ಟು 66,000. ಸೊ ನಾ ಏನು ಕೇಳಬೇಕು, ಅವರ ಮಾಸಿಕ ತುಷಾರ್ ಇಲ್ಲದ ನೋಡು, ತುಷಾರನೊಂದು 6 ಮಾಸಿಕ ಆದಾಯ 6 ಐತಿ. ಸೊ ಇಲ್ಲಿ 5 ಐತಿ. ಸೊ 5 ಯಾಕಪ್ಪ ಅಂದ್ರೆ 5 ಅಂದ್ರೆ 66,000, 66,000. ಸೊ ಡೈರೆಕ್ಟ್ ನೋಡು, 5 ಒಂದಲೇ, ಸೊ 5 ಒಂದಲೇ 5, 5 ಮೂರಲೇ 15, 1 ಉಳಿತು, 5 ಏಳೆ 10, 0 0. ಸೊ ಇಲ್ಲೇ 13,200 ಬತ್ತು. 13 6 78,000 ಮ್ಯಾಗ 6 ಏಳೆ 12. ಇಲ್ಲಿ ನೋಡ್ಬೋದು 6 0 0, 6 0, 6 ಏಳೆ 12, 6 ಮೂರಲೇ 18, 1 19, 6 1 6, 1 7, 79,200 ರೂಪಾಯಿ. ಸೊ ಹಿಂಗೆ ನೆಕ್ಸ್ಟ್ ಪ್ರಶ್ನೆ ನೋಡೋಣ. ಇಲ್ಲೇನು ಭಾರಿ ಈಸಿ. 4 ದೋಸೆಗಳಿಗೆ ಒಂದು ಪಾಕ್ ವಿಧಾನಕ್ಕೆ 680 ಗ್ರಾಂ ಬೆಣ್ಣೆ ಬೇಕಾಗುತ್ತದೆ. ನೀವು 17 ದೋಸೆಗಳನ್ನು ಮಾಡಲು ಬಯಸಿದರೆ ಬೆಣ್ಣೆಯ ಪ್ರಮಾಣವನ್ನು ಕಂಡುಹಿಡಿಯಿರಿ. ನೋಡಿ 4 ದೋಸೆಗೆ ಎಷ್ಟು 680 ಗ್ರಾಮ ಬೆಣ್ಣೆ ಬೇಕಂತ, 4 ದೋಸೆ ಮಾಡೋಕ್ಕೆ. ಇದು ಒಂಥರ ಯೂನಿಟ್ರಿ ಮೆಥಡ್. ಮೆಥಡಪ್ಪ ಯೂನಿಟ್ರಿ. ನೀವು ದೋಸೆ ನೀವು 17 ದೋಸೆಗಳನ್ನು ಮಾಡಲು ಬಯಸಿದರೆ ಬೆಣ್ಣೆಯ ಪ್ರಮಾಣವನ್ನು ಕಂಡುಹಿಡಿಯಿರಿ. ಎಷ್ಟು ಬೆಣ್ಣೆ ಬೇಕಾಗತ್ತೆ ಕಂಡುಹಿಡಬೇಕು. ಸೊ ಕ್ರಾಸ್ ಮಲ್ಟಿಪ್ಲಿಕೇಶನ್ ಮಾಡಿರಿ, ಎಲ್ಲರೂ ಕಲ್ತಿರ್ತೀರಿ. ಸೊ ಇಲ್ಲಿ ನೋಡಿ, ಕ್ರಾಸ್ ಮಲ್ಟಿಪ್ಲಿಕೇಶನ್ ಮಾಡ್ಬೇಕಂದ್ರೆ ಸ್ಟ್ರೇಟ್ ಹಿಂಗಾರ ಕಡ್ತಾ ಹೊಡಿಬೇಕು ಒಂದು, ಇಲ್ಲ ಹಿಂಗಾರ ಕಡ್ತಾ ಹೊಡಿಬೇಕು. ಸ್ವಟ್ ಅಂದ್ರೆ ಇದು ಕ್ರಾಸ್ ಮಲ್ಟಿಪ್ಲಿಕೇಶನ್ ಆಗತ್ತೆ. ಇಲ್ಲಿ ನೋಡಿ, 4 1 4 1 4, 2 ಉಳಿತು 4 7 20. ಸೊ ಈಗ ಏನಾದ್ರು ಕ್ರಾಸ್ ಗುಣಾಕಾರ ಮಾಡ್ಬೇಕಂತಂದ್ರೆ, ಕ್ರಾಸ್ ಗುಣಾಕಾರ ಮಾಡಬೇಕಾಗಿತ್ತು ಅಂದ್ರೆ ಹಿಂಗೆ ಗುಣಾಕಾರ ಮಾಡಬೇಕು. 17 289, 0 ಅಂದ್ರೆ 2,890 ಗ್ರಾಮ್ ಆಗಿರ್ತದೆ. 2,890 ಕಡ್ತಾ ಹೊಡೆದ್ರೆ ಹಿಂಗೆ ಹೊಡಿಬೇಕು, ಇಲ್ಲಾಂದ್ರೆ ಹಿಂಗೆ ಹೊಡಿಬೇಕು. ಗುಣಾಕಾರ ಮಾಡಿರಿ, ಹಿಂಗಾರ ಗುಣಾಕಾರ ಮಾಡಿ ಹಿಂಗಾರ ಮಾಡಿ. ಈಗ ಕಡ್ತಾ ಹಿಂಗಾರ ಹೊಡಿತೀನಿ, ಇಲ್ಲ ಹಿಂಗಾರ, ಇದಕ್ಕೆ ಕಡ್ತ ಹೋಗಲ್ಲ. ಸೊ ಹಿಂಗೆ ಹೊಡಿತೀನಿ. 4 17 68, 0 ಹೇಳ್ತೀನಿ. ಸೊ ಇಲ್ಲಿ ಬೆಣ್ಣೆ 1 ಇಂಟು ಬೆಣ್ಣೆ ಇಸ್ಕೊಲ್ಟು ಬೆಣ್ಣೆ ಎಷ್ಟು 2,880 ಗ್ರಾಮ್ ಬೇಕಾಗತ್ತೆ. ಏನು ಬೇಕಾಗತ್ತೆ ಗ್ರಾಮ್. ಸೊ ತುಂಬ ಇಂಪಾರ್ಟೆಂಟ್. ನೆಕ್ಸ್ಟ್ ಯಾವ್ದು ಕ್ವಶನ್ ಯಾವುದೂ ಇಲ್ಲ. ಸೊ ಇಷ್ಟು ಪ್ರಶ್ನೆಗಳನ್ನ ನಾನು ನಿಮಗೆ ಬಿಡಿಸಿ ತಿಳಿಸಿದ್ದೀನಿ. ಸೊ ನೆಕ್ಸ್ಟ್ ಕ್ಲಾಸಲ್ಲಿ
ಇನ್ನೂ ಇದಕ್ಕಿಂತ ಇಂಪಾರ್ಟೆಂಟ್ ಕ್ವಶನ್ಸ್ಗಳು, ಇಂಥ ಕ್ರಿಯೇಟಿವ್ ಕ್ವಶನ್ಸ್ಗಳನ್ನ ತೊಗೊಂಬಂದು ಸಾಲ್ವ್ ಮಾಡೋಣ. ಸೊ ಇಲ್ಲಿಗೆ ಈ ಕ್ಲಾಸನ್ನು ಎಂಡ್ ಮಾಡೋಣ. ಸೊ ಥ್ಯಾಂಕ್ ಯು ಎವ್ರಿ ಒನ್. ಓಕೆ.